ಆತ್ಮೀಯ ಸೋದರರೇ, ಹಿಂದಿನ ತರಗತಿಯಲ್ಲಿ 9ನೇ ಎಪಿಸೋಡ್ ಅನ್ನ ಮುಗಿಸಿದ್ವು. ಇವತ್ತು 10ನೇ ಎಪಿಸೋಡ್ ಬರ್ತಾ ಇದ್ದೀವಿ. ಇದರಲ್ಲಿ ಬರ್ತಕ್ಕಂಥದ್ದು ಇದು ಮಾಮೂಲಿ ಯಾವಾಗ್ಲೂ ಹೇಳ್ತಕ್ಕಂಥದ್ದನ್ನ ಸಾಧನ ಪಾದದಲ್ಲಿ 10ನೇ ಎಪಿಸೋಡ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಯೋಗಾಂಗ ಅಂದರೆ ಯೋಗದ ಮೆಟ್ಟಲುಗಳು ಅಂತ. ಯೋಗಾಂಗ ಅಂದ್ರೆ ಯೋಗದ ಮೆಟ್ಟಲುಗಳು. ಯೋಗಾಂಗ ಅನುಷ್ಠಾನ ಅಂದ್ರೆ ಯೋಗವನ್ನು ಅನುಷ್ಠಾನ ಮಾಡುವುದರ ಮೂಲಕ, ಆ ಕಠಿಣ ಪದಗಳಿಗೆ ಅರ್ಥ ಮೂಲಕ ಅಶುದ್ಧಿಕ್ಷಯೇ ಮಾಲಿನ್ಯವು ತೊಡೆದು ಹೋದ ನಂತರ, ಮಾಲಿನ್ಯವು ತೊಡೆದು ಹೋದ ನಂತರ ಜ್ಞಾನ ದೀಪ್ತ್ಯ ಅಂದ್ರೆ ಜ್ಞಾನವು ತನ್ನ ಒಳಗೆ ಪ್ರಕಾಶಿಸುತ್ತದೆ. ಜ್ಞಾನ ದೀಪ್ತಿತಃ ಅಂದ್ರೆ ಜ್ಞಾನವು ತನ್ನ ಒಳಗಿನಿಂದಲೇನೆ ಪ್ರಕಾಶಿಸುತ್ತದೆ. ಅದು ಅವಿವೇಕ ಖ್ಯಾತಿಯೇ ಅಂದರೆ ಸತ್ಯ ಸ್ವರೂಪದ ಸಾಕ್ಷಾತ್ಕಾರವಾಗಿ ಪರಿಣಮಿಸುತ್ತದೆ. ಅವಿವೇಕವು ಹೋದರೆ ವಿವೇಕ, ಅವಿವೇಕ ಹೋದರೆ ವಿವೇಕ ಬರುತ್ತೆ. ವಿವೇಕವು ಬಂದರೆ ಸತ್ಯ ಸ್ವರೂಪದ ಸಾಕ್ಷಾತ್ಕಾರವಾಗಿ ಪರಿಣಮಿಸುತ್ತದೆ. ವಿವೇಕ ಬಂದರೆ ಸತ್ಯದ ಸಾಕ್ಷಾತ್ಕಾರ ಏನು ಅಂತಕ್ಕಂಥದ್ದು ಪರಿಣಾಮ ನಮಗೆ ಗೋಚರವಾಗುತ್ತದೆ. ವಿವೇಕ, ಅವಿವೇಕ. ನಾವು ಹೆಚ್ಚಾಗಿ ಯಾವ್ದ್ರಲ್ಲಿದ್ದೀವಿ? ಸಾಧಾರಣವಾಗಿ ಎಂತದ್ರಲ್ಲಿದ್ದೀವಿ? ವಿವೇಕ. ಒಪ್ಕೊಳ್ಳೋದು, ನಾನು ತಪ್ಪನ್ನ ಒಪ್ಕೋಬೇಕು. ಹೆಚ್ಚಾಗಿ ವಿವೇಕ ಇಲ್ಲ, ಅವಿವೇಕದಿಂದನೇ ವರ್ತನೆ ಮಾಡ್ತಾ ಇದೀವಿ. ಯಾಕಂದ್ರೆ ಗೊತ್ತಿಲ್ಲದೆಲ್ಲ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಆ ಕಠಿಣ ಪದಗಳಿಗೆ ತಾತ್ಪರ್ಯ ಬರೀತಾರೆ. ಏನಪ್ಪಾ ಅಂದ್ರೆ, ಯಮಾದಿ ಅಷ್ಟಾಂಗ ಯೋಗಗಳನ್ನು ಅಭ್ಯಾಸ ಮಾಡುವುದರ ಮೂಲಕ ಮಾಲಿನ್ಯವು ಪೂರ್ತ ತೊಡೆದು ಹೋಗಿ ತನ್ನೊಳಗೆ ಜ್ಞಾನವು ಪ್ರಕಾಶಿಸುವಂತೆ ಆಗುತ್ತದೆ. ಯಮಾದಿ ಅಷ್ಟಾಂಗ ಯೋಗಗಳನ್ನು ಅಭ್ಯಾಸ ಮಾಡಿದರೆ ಮಾಲಿನ್ಯವು ಪೂರ್ತ ತೊಡೆದು ಹೋಗಿ ತನ್ನ ಒಳಗೆ ಜ್ಞಾನವು ಪ್ರಕಾಶವಾಗುತ್ತದೆ. ಇದು ಸುಲಭವಾಗಿ ಹೇಳ್ತಾರೆ, ಅದನ್ನು ಅನುಸರಿಸುವುದಷ್ಟು ಸುಲಭ ಅಲ್ಲ. ಅಷ್ಟಾಂಗ ಯೋಗ, ಅಂದ್ರೆ 8 ಆ ಯೋಗಗಳನ್ನ ಮಾಡಿದರೆ ನಮಗೆ ಜ್ಞಾನ ಅಂತಕ್ಕಂಥದ್ದು ನಮ್ಮ ಒಳಗಡೆಯಿಂದನೇ ಬರುತ್ತದೆ. ಅದು ಕ್ರಮೇಣ ಆತ್ಮ ಸಾಕ್ಷಾತ್ಕಾರ ಉಂಟು ಮಾಡುತ್ತದೆ. ಅಷ್ಟೇ ಅಲ್ಲ, ಕ್ರಮೇಣ ಆತ್ಮ ಸಾಕ್ಷಾತ್ಕಾರ ಉಂಟು ಮಾಡುತ್ತದೆ ನಮಗೆ. ನಾವೆಲ್ಲ ಮಾಡ್ತಾ ಇರೋದು ಅದಕ್ಕಾಗಿ, ಆತ್ಮ ಸಾಕ್ಷಾತ್ಕಾರ ಪಡೆಯಬೇಕು ಅಂತಲೇ. ಇವನ್ನು ಅಭ್ಯಾಸ ಮಾಡಿದಾಗ ಸ್ವಂತ ಜ್ಞಾನವು ನಮ್ಮಲ್ಲೇ ಬೆಳೆದು ಆತ್ಮ ಸಾಕ್ಷಾತ್ಕಾರವು ಪಡೆಯಬಹುದು. ಅಷ್ಟಾಂಗ ಯೋಗ ಅಷ್ಟೊಂದು ಕೆಲಸ ಮಾಡುತ್ತೆ ನಮಗೆ. ಅದು ಮೆಟ್ಟು. ಈ ಸೂತ್ರವು ಯೋಗಾಭ್ಯಾಸಕ್ಕೆ ಅವಶ್ಯಕವಾದ ಮಾರ್ಗದರ್ಶನ. ಈ ಸೂತ್ರ ಇದೆಯಲ್ಲ, ಯೋಗಾಭ್ಯಾಸ ಮಾಡುವುದಕ್ಕೆ ಮಾರ್ಗದರ್ಶನ ಅಂದ್ರೆ ದಾರಿ ತೋರಿಸುವುದು. ಈ ರೀತಿ ಅಂತ ಅದು ಹೀಗೆ ಲಭಿಸುತ್ತದೆ ಎಂಬುದನ್ನು ವಿವರಿಸುತ್ತದೆ. ಹೇಗೆ ಲಭಿಸುತ್ತದೆ ನಮ್ಗೆ ಅನ್ನೋದನ್ನ ವಿವರಣೆ ಕೊಡ್ತಾರೆ. ಹಿಂದೆ ಹೇಳಿದಂತೆ ಸಾಧಾರಣವಾದ ವಿವೇಕವು ಮನಸ್ಸಿನ ಹಿಂದಿರುವ ಬುದ್ಧಿಯಿಂದ ಉದಯವಾಗುತ್ತದೆ. ಸಾಧಾರಣವಾದ ವಿವೇಕ ನಾವು ಹೇಳ್ಕೊಂಡಿದ್ದ ಅವಾಗ ಅವಿವೇಕ. ಸಾಧಾರಣವಾಗಿರ್ತಕ್ಕಂಥ ವಿವೇಕ ಇದ್ದರೆ ಅದರ ಮುಖಾಂತರ ನಾವು ಅಭಿವೃದ್ಧಿ ಪಡೆಯಬಹುದು ಅಂತ. ಅಷ್ಟು ಇದ್ರೇನೆ. ಒಂದು ಎಕ್ಸಾಂಪಲ್, ಸ್ವಲ್ಪ ಬಂಡವಾಳ ಇದೆ, ವ್ಯಾಪಾರ ಬಂಡವಾಳ ಸ್ವಲ್ಪ ಇದ್ರೆ ಯಾವ್ದಾದ್ರು ವ್ಯಾಪಾರ ವ್ಯವಸಾಯ ಏನಾದ್ರೂ ಮಾಡಬಹುದು.
ಏನು ಇಲ್ಲ ಅಂತಂದ್ರೆ ಹಾಗೆ ವಿವೇಕ ಅನ್ನೋದು ಸ್ವಲ್ಪ ನಮ್ಮಲ್ಲಿದ್ದರೆ ಈ ಆಧ್ಯಾತ್ಮಿಕ ಜೀವನವನ್ನು ನಡೆಸುವುದಕ್ಕೆ ಸುಲಭವಾಗುತ್ತೆ, ದಾರಿ ಸಿಗುತ್ತೆ ಅನ್ನೋದು ಇದರ ಅರ್ಥ. ಅದು ಸಾಕಾದಷ್ಟು ದೃಢವಾಗಿ ಬೆಳೆದಿದ್ದರೆ ಅಂತಹ ಮನುಷ್ಯನನ್ನು ಯೋಗಾಭ್ಯಾಸವನ್ನು ಕೈಗೊಳ್ಳುವಂತೆ ಪ್ರೇರೇಪಿಸುತ್ತದೆ. ಸ್ವಲ್ಪ ವಿವೇಕ ಅನ್ನೋದಿದ್ದು ನಾನು ಆಧ್ಯಾತ್ಮಿಕ ವಿಷಯವನ್ನು ಪ್ರೇರೇಪಿಸಬೇಕು ಅಥವಾ ತಿಳ್ಕೋಬೇಕು ಅಂತಕ್ಕಂಥ ಆಸಕ್ತಿ ನಮ್ಮಲ್ಲಿ ಇದ್ದರೆ ನಾವು ಪ್ರಯಾಣ ಬೆಳೆಸುವುದು ಸುಲಭವಾಗುತ್ತದೆ, ಪ್ರೇರೇಪಿಸುತ್ತದೆ. ಅದು ಅಷ್ಟಾಗಿ ದೃಢವಾಗಿ ಬೆಳೆಯದೇ ಇದ್ದರೆ, ಈಗ ಒಂದು ಎಕ್ಸಾಂಪಲ್, ನಾವು ಯಾವುದೋ ಒಂದು ಪುಸ್ತಕ ಓದ್ತಾ ಇರ್ತೀವಿ, ಅದರಲ್ಲಿ ಓದ್ತಾ ಇರ್ತಕ್ಕಂಥ ಪುಸ್ತಕದಲ್ಲಿ ಕೆಲವು ಪದಗಳು, ಕೆಲವು ವಿಷಯಗಳು ನಮ್ಗೆ ಅರ್ಥವಾಗಿ ಮುಂದೆ ಇನ್ನೇನು ಬರುತ್ತೋ ಅಂತಕ್ಕಂಥದ್ದು ಓದುವುದಕ್ಕೆ ನಮಗೆ ಪ್ರೇರಣೆ ಸಿಗುತ್ತೆ, ಉತ್ತೇಜನವೂ ಸಿಗುತ್ತೆ. ಹಾಗೆ ನಾವು ಮಾಡುವಂತ ಕೆಲಸದಲ್ಲಿ ಏನಾದ್ರು ಸ್ವಲ್ಪ ನಮ್ಗೆ ಅದರ ರುಚಿ ಸಿಕ್ಕಿದ್ರೆ ಅದನ್ನ ಬಿಡಕ್ ಮನಸ್ಸು ಬರಲ್ಲ. ಆ ಪುಸ್ತಕ ಆಗೋಯ್ತು, ಆ ಪುಸ್ತಕ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಬೇಕಂದ್ರೆ ಅದೇ ಪುಸ್ತಕದಲ್ಲಿ ಏನಾದ್ರು ಬರೆದಿದ್ರೆ ಆ ಪುಸ್ತಕವನ್ನು ಹುಡುಕ್ತೀವಿ. ಹಾಗೆ ಯಾವಾಗ ನಾವು ಪ್ರೇರಣೆ ಕೊಟ್ಟು ಅದ್ರ ವಿಷಯವನ್ನು ತಿಳ್ಕೋಬೇಕಂತಕ್ಕಂಥ ವಿವೇಕವನ್ನು ಬೆಳೆಸಿಕೊಂಡಾಗ ಅಂತವರೆಗೆ ಮಾರ್ಗದರ್ಶನ ಎಲ್ಲಿಂದ ಬರಬೇಕು, ಅದು ಅಷ್ಟಾಗಿ ಸದೃಢವಾಗಿ ಬೆಳೆಯದೇ ಇದ್ದರೆ ಅಂತವನಿಗೆ ಮಾರ್ಗದರ್ಶನ ಇಲ್ಲಿಂದ ಬರಬೇಕು. ಇನ್ನೊಂದು, ಅಲ್ಪ ಸ್ವಲ್ಪ ವಿವೇಕವನ್ನೋದು ಇಲ್ಲದೇ ಹೋದರೆ ಅವನಿಗೆ ಬೇರೆ ಮಾರ್ಗದರ್ಶನ ನೀಡುವುದಕ್ಕೆ ಆಗುವುದಿಲ್ಲ. ಸ್ವಲ್ಪ ಆಸಕ್ತಿ ಇದ್ರೆ, ಈಗ ನಾವು ಇಂಥ ಕಡೆ ದಿನಾಗ್ಲೂ ಕ್ಲಾಸ್ ನಡೆಸಿದಪ್ಪ ಅಂತಂದ್ರೆ ಈಗ ನಾನು ಹೋಗ್ಬೇಕಂತ ಸ್ವಲ್ಪ ಆಸಕ್ತಿ ಇದ್ರೆ ಅವ್ರು ಬರುವ ರೀತಿಯಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಈ ರೀತಿ ಅಂತ ಹೇಳ್ತಿದ್ರೆ ಅವರನ್ನ ಪ್ರೇರೇಪಿಸುವುದಕ್ಕೆ ಸಾಧ್ಯವಿದೆ. ಅವರು ಬರದೇನೆ ಹೋದ್ರೆ ಹೆಂಗಾಗತ್ತೆ, ಬರುವುದು ಇಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ವಿವೇಕ. ಸ್ವಲ್ಪ ವಿವೇಕ ಇದ್ದರೆ ಅದನ್ನು ನಾವು ವೃದ್ಧಿಪಡಿಸ್ಕೋಬಹುದು. ಅದಿಲ್ಲ ಅಂದ್ರೆ ಇಲ್ಲ, ಏನು ಆಗಲ್ಲ. ಈ ಸೂತ್ರದ ಪ್ರಕಾರ ಅಂತಹವನು ತನ್ನ ಮನಸ್ಸಿಗೆ ಸಂಬಂಧಪಟ್ಟ ಮಾಲಿನ್ಯವನ್ನು ಯೋಗಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪೂರ್ತ ತೊಡೆದು ಹಾಕಿದಾಗ, ಇಲ್ಲಿ ಯೋಗಾಭ್ಯಾಸಕ್ಕೆ ಸಂಬಂಧಪಟ್ಟ ಪೂರ್ತ ತೊಡೆದು ಹಾಕಿದಾಗ ಅವನ ಒಳಗಿನಿಂದಲೇ ಯೋಗಾಭ್ಯಾಸವನ್ನು ಮಾಡಬೇಕಂತ ತನ್ನ ಒಳಗಿನಿಂದ ತೊಳೆದು ಹಾಕಿದರೆ ತನ್ನ ಒಳಗಿನಿಂದಲೇ ಆ ಯೋಗಾಭ್ಯಾಸವನ್ನು ಕಲಿತುಕೋಬೇಕು ಅಂತಕ್ಕಂಥ ಆಸಕ್ತಿ ಸೇರಿದ ಬೆಳವಣಿಗೆ ಆಗುತ್ತದೆ. ಒಳಗಿನಿಂದಲೇ ಅಂತಹ ಮಾರ್ಗದರ್ಶನವು ಅಂತಃಸ್ಫುರಣೆ ಮೂಲಕ ಲಭ್ಯವಾಗುತ್ತದೆ ಎಂದು ಈ ಸೂತ್ರವು ಹೇಳುತ್ತದೆ. ಅಷ್ಟಾಂಗ ಯೋಗ ಸೂತ್ರ ಇದೆಯಲ್ಲ, ಇದು ಈ ರೀತಿ ಹೇಳುತ್ತದೆ. ಇದಕ್ಕೆ ಜ್ಞಾನ ದೀಪ್ತಿ ಎಂದು ಹೆಸರು. ಈ ರೀತಿ ನಮ್ಮಲ್ಲೇ ನಾವೇ ಅದನ್ನು ತಿಳ್ಕೋಬೇಕಂತ ಆಸಕ್ತಿ ಕೆರಳಿದಾಗ ನಮ್ಮಲ್ಲಿ ಆ ಅಂತಕ್ಕಂಥದ್ದು ನಮ್ಮಲ್ಲಿ ಬಂದಾಗ ಅದು ಆಗ್ತಕ್ಕಂಥ ಪರಿವರ್ತನೆ ಇದೆಯಲ್ಲ, ಅದಕ್ಕೆ ಜ್ಞಾನ ದೀಪ್ತಿ ಅಂತ ಕರೆಯುತ್ತಾರೆ. ಜ್ಞಾನ ದೀಪ್ತಿ, ಜ್ಞಾನ ಅನ್ನೋದು ನಮ್ಮಲ್ಲಿ ಬೆಳವಣಿಗೆ ಆಗ್ತಕ್ಕಂಥದಕ್ಕೆ ಜ್ಞಾನ ದೀಪ್ತಿ ಅಂತ ಕರೆಯುತ್ತಾರೆ ಎಂದು ಹೆಸರು ಅದಕ್ಕೆ. ಆಮೇಲೆ ಮಾರ್ಗ ಜ್ಯೋತಿ ಎಂಬ ಗ್ರಂಥವು ಇದಕ್ಕೆ ನಿದರ್ಶನವಾಗಿದೆ. ನಮ್ಮಲ್ಲೇ ಆಧ್ಯಾತ್ಮಿಕ ಜೀವನವನ್ನು ಬೆಳೆಸ್ಕೋಬೇಕಾದ್ರೆ ಮಾರ್ಗ ಜ್ಯೋತಿ ಅಂತಕ್ಕಂಥ ಪುಸ್ತಕವನ್ನು ಓದಿದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಷಯಗಳು ನಮಗೆ ಸಿಗುತ್ತದೆ ಅಂತ ನಮ್ಮ ತೀಸಾಫ್ಗಳ ಸೊಸೈಟಿ ಇರ್ತಕ್ಕಂಥ ಆ ಪುಸ್ತಕವನ್ನ ತೋರಿಸ್ತಾರೆ. ಈ ಜ್ಞಾನ ದೀಪ್ತಿಗೆ ಸಂಬಂಧಪಟ್ಟಂತೆ 2 ಮುಖ್ಯಾಂಶಗಳನ್ನು ಗಮನಿಸಬೇಕಾಗುತ್ತದೆ. ಜ್ಞಾನ ದೀಪ್ತಿಗೆ ಸಂಬಂಧಪಟ್ಟಂತೆ 2 ಮುಖ್ಯಾಂಶಗಳನ್ನು ಗಮನಿಸಬೇಕು. 2. ಒಂದನೇ ಮಾರ್ಗದರ್ಶನವು ತನ್ನ ಒಳಗಿನಿಂದಲೇ ಬರುತ್ತದೆ ಎಂಬುದು. ಮೊದಲನೇದು ಆ ಜ್ಞಾನ ಅಂತ ಅನ್ನೋದು ತನ್ನ ಒಳಗಿನಿಂದಲೇ ಬರಬೇಕು. ತನ್ನ ಒಳಗಿನಿಂದಲೇ ಬರಬೇಕಾದ್ರೆ ಅಲ್ಪ ಸ್ವಲ್ಪ ಜ್ಞಾನ ಅನ್ನೋದು ನಮಗಿರ್ಬೇಕು. ಆ ಜ್ಞಾನ ಅಲ್ಲ, ಜ್ಞಾನ ಅಲ್ಪ ಸ್ವಲ್ಪ ಇದ್ರೆ ಅದ್ರ ಮುಖಾಂತರ ಈಚೆಗೆ ಬರುತ್ತದೆ. ಒಂದನೇದು, ಸಾಧಕನು ತನ್ನೊಳಗೆ ಆಳವಾದ ಪ್ರಜ್ಞೆಯ ಅಂತಸ್ತುಗಳೊಳಗೆ ಇಳಿಯುತ್ತಾ ಬಂದಂತೆಲ್ಲ. ನಮ್ಮ ಹಿಂದಿನ ತರಗತಿಯಲ್ಲಿ ಕೇಳ್ಕೊಂಡು ಪ್ರಜ್ಞೆಯ ಅಂತಸ್ತುಗಳು 4 ಅಂತಕ್ಕಂಥದ್ದು ಒಂದೊಂದನ್ನ ವಿವರಣೆ ಮಾಡಿಕೊಂಡು 4 ಎಪಿಸೋಡ್ಗಳಲ್ಲೇ ನಾವನ್ನ ಹೇಳಿದ್ವು. ಆ ರೀತಿ ಪ್ರಜ್ಞೆ 4 ಅಂತಸ್ತು ಬಂದಂತೆಲ್ಲ ತನ್ನ ಒಳಗಿನಿಂದಲೇ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟ ಬೆಳಕನ್ನು ಪಡೆಯಲು ಪ್ರಯತ್ನಿಸಬೇಕು. ಯಾವುದೇ ಆಗಲಿ
ನಾವು ಪ್ರಯತ್ನ ಪಡದೆ ಹೋದರೆ ಲಭ್ಯವಾಗುವುದಿಲ್ಲ ನಮಗೆ ಒಳಗಡೆಯಿಂದ ಆತ್ಮಶಕ್ತಿ ಜ್ಞಾನ ಬೆಳವಣಿಗೆ ಆಗ್ಬೇಕಾದ್ರೆ ನಾವು ಪ್ರಯತ್ನ ಪಡಬೇಕು ಅನ್ನೋದು ಬಹಳ ಮುಖ್ಯ. ದೊಡ್ಡದು. ಹೊರಗಿನ ಯಾವುದಾದರೂ ಆತನಿಗೆ ಸಹಾಯ ಮಾಡಲಾರದೋ. ಆ ದೇವಸ್ಥಾನಕ್ಕೆ ಹೋಗಿ, ಇಲ್ಲಿಗೆ ಹೋಗಿ, ಆ ಮಠಕ್ಕೆ ಹೋಗಿ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅವ್ರ ದೀಕ್ಷೆ ಕೊಡ್ತಾರೆ ಅಂತಕ್ಕಂಥದ್ದು ನಮ್ಮ ಮೂಢ ನಂಬಿಕೆ ಇದೆಯಲ್ಲ, ಇದೆಲ್ಲ ತಪ್ಪು. ಯಾರು ಕೊಡಲ್ಲ, ಹೊರಗಿನವರು ಯಾರು ನಮ್ಗೇನು ಕೊಡಲಾರದು. ಸ್ವತಃ ತನ್ನಿಂದನೇ ಉದ್ಭವವಾಗಬೇಕು. ಒಂದು ದೃಷ್ಟಿಯಿಂದ ವಿಮರ್ಶೆ ಮಾಡಿದರೆ ತನ್ನ ಒಳಗೆ ಜ್ಞಾನ ದೀಪ್ತಿಯು ಉದಯವಾದಂತೆಯೇ ಸಾಧಕನ ಯೋಗಾಭ್ಯಾಸವನ್ನು ಕೈಗೊಳ್ಳಲು ಅರ್ಹನಾಗುತ್ತಾನೆ. ಸ್ವಲ್ಪ ಆಸಕ್ತಿ ಶ್ರದ್ಧೆಯಿಂದ ನಾವು ಪ್ರಾರಂಭ ಮಾಡಿದಾಗ ಯೋಗ ಶಕ್ತಿಯನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ಆಸಕ್ತಿ ನಮ್ಮ ಒಳಗಿನಿಂದಲೇ ಈಚೆಗೆ ನಮ್ಗೆ ಬರುತ್ತದೆ. ಅರ್ಹನಾಗುತ್ತಾನೆ ಅಂದ್ರೆ ಬರುವುದು ಅಷ್ಟೇ, ಅರ್ಹನಾಗುವುದು ಅಂದ್ರೆ ಒಂದೇ ಎಂದು ಹೇಳಬಹುದು. ಯೋಗಕ್ಕೆ ಸಂಬಂಧಪಟ್ಟ ಶಿಕ್ಷಣವೆಲ್ಲವೂ ಈ ಆಂತರಂಗಿಕ ಜ್ಞಾನ ದೀಪ್ತಿಯು ಉದಯವಾಗಲು ಸಹಾಯ ಮಾಡುತ್ತದೆ. ಯೋಗ ಏನ್ ಹೇಳ್ತಾರೆ ಅಂದ್ರೆ, ಯೋಗಿಯ ಕೈಗೊಳ್ಳಲು ಅರ್ಹನಾಗುತ್ತಾನೆ ಎಂದು ಹೇಳಬಹುದು. ಯೋಗಕ್ಕೆ ಸಂಬಂಧಪಟ್ಟ ಶಿಕ್ಷಣವೆಲ್ಲವೂ, ಯೋಗಕ್ಕೆ ಸಂಬಂಧಪಟ್ಟ ಶಿಕ್ಷಣವೇ ಎಲ್ಲವೂ ಈ ಆಂತರಂಗಿಕ ಜ್ಞಾನ ದೀಪ್ತಿಯು ಉದಯವಾಗಲು ಸಹಾಯ ಮಾಡುತ್ತದೆ. ನಮಗೆ ಮೊದಲು ಆಸಕ್ತಿ ಶ್ರದ್ಧೆ ಇದ್ರೆ ಸ್ವಲ್ಪ ತೋರಿಸಿದರೆ ಅದು ಒಳಗಡೆಯಿಂದ ನಮಗೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಯೋಗಿ ಲೆಡ್ಬೀಟರ್ ಅವರು ಈ ಜನ್ಮದಲ್ಲಿ ಪಾಶ್ಚಿಮಾತರಲ್ಲಿ ಅಂದ್ರೆ ಮಾಂಸ ಮದ್ಯ ಇಲ್ಲಿ ಯೋಗಿ ಲೆಡ್ಬೀಟರ್ ಒಂದು ವಿಷಯ ಹೇಳ್ತಾರೆ. ಯೋಗಿ ಲೆಡ್ಬೀಟರ್ ಪಾಶ್ಚಿಮಾತರು ಅಂತಂದ್ರೆ ನಮ್ಗೆ ಪಾಶ್ಚಿಮಾತರೇ ಅವರು, ನಾವು ಅವರಿಗೆ ಪಾಶ್ಚಿಮಾತರು. ನಾವು ಎಂದರೆ ಯೋಗಿ ಲೆಡ್ಬೀಟರ್ ಈ ಜನ್ಮದಲ್ಲಿ ಪಾಶ್ಚಿಮಾತ್ಯರಲ್ಲಿ ಅಂದರೆ ಮಾಂಸ ಮದ್ಯ ಸೇವನೆ ಮಾಡತಕ್ಕ ಜನರಲ್ಲಿ ಹುಟ್ಟಿದ್ದರಿಂದ ಆತನಿಗೆ ಈ ಜನ್ಮದಲ್ಲಿ ಯೋಗಾಭ್ಯಾಸವು ಸಾಧ್ಯವಿಲ್ಲ. ಆತನೇನ್ ಅಂದ್ಕೊಂಡಿದ್ರು, ಪಾಶ್ಚಿಮಾತ್ಯರಲ್ಲಿ ಮದ್ಯ ಕುಡಿಲೇಬೇಕು, ಚಳಿ ವಿಪರೀತ, ಮಾಂಸನೂ ತಿನ್ನಬೇಕು. ಇದು ಸಾಧಾರಣವಾಗಿ ಆ ದೇಹಕ್ಕೂ ಆ ಇದಕ್ಕೂ ವಾತಾವರಣಕ್ಕೂ ಈ ದೇಹಕ್ಕೂ ಅವರು ಉಪಯೋಗಿಸಲೇಬೇಕು ಅಂತ ಅನ್ನೋದು. ನೋಡಿ, ನಮ್ಮ ಲೆಡ್ಬೀಟರ್ ಅವರ ಕೈಯಲ್ಲಿ ಸಿಗರೇಟ್ ಇದೆ ಅಂತ ಅನ್ನೋದು ನಾವು ಅದೇ ಫೋಟೋಗಳಲ್ಲೂ ಇದೆ. ಯಾಕಂದ್ರೆ ಅದನ್ನು ಅವ್ರಿಗೆ ಬಾಡಿಗೆ ಇದಾಗಿದೆ, ಅದು ಬಿಡಕ್ಕಾಗಲ್ಲ. ಆದ್ರಿಂದ ನಾನು ಇಂತಹದೆಲ್ಲ ಇದ್ದೀನಲ್ಲ, ಈ ಜನ್ಮದಲ್ಲಿ ನಾನು ಯೋಗಾಭ್ಯಾಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂದ್ಕೊಂಡಿದ್ದರಂತೆ. ಸಾಧ್ಯವಿಲ್ಲ. ಆದರೆ ಈ ಜನ್ಮದಲ್ಲಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇನೆ, ಮುಂದಿನ ಜನ್ಮದಲ್ಲಿ ಅಂತಹ ಯೋಗ್ಯತೆ ಬರಬಹುದು ಎಂದು ಊಹಿಸಿದ್ದರಂತೆ. ನೋಡಪ್ಪ, ನಾನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಹುಟ್ಟಿದ್ದೀನಿ, ಮಾಂಸ ಮದ್ಯವನ್ನು ಸೇವನೆ ಮಾಡಲೇಬೇಕು. ಆದ್ರಿಂದ ಯೋಗಾಭ್ಯಾಸವನ್ನು ಪ್ರಾರಂಭಿಸುವುದಕ್ಕೂ ನನಗೆ ಸಾಧ್ಯವಾಗುವುದಿಲ್ಲ. ಈಗ ಸ್ವಲ್ಪ ಪ್ರಾರಂಭ ಮಾಡೋದು, ಅದನ್ನು ಬಿಡುವುದು ಅಥವಾ ನಿಂತಕ್ಕಂಥದ್ದನ್ನು ಈ ರೀತಿ ಸ್ವಲ್ಪ ಬಿಡ್ತಾ ಪ್ರಾರಂಭ ಮಾಡಿದರೆ ಈ ಬೀಜ ರೂಪವಾಗಿ ಮುಂದಿನ ಜನ್ಮದಲ್ಲಿ ನಾನು ಯೋಗ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ತನ್ನ ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಯಾರೋ ಯೋಗಿ ಲೆಡ್ಬೀಟರ್. ಆದರೆ ಒಂದು ದಿನ ಅವರ ಗುರುಗಳಾದ ಕುತುಮಿ ಋಷಿಗಳು ಅವರನ್ನು ಸಂಧಿಸಿ, ನಿನಗೆ ಮೂಲ ಕುಂಡಲಿ ಉತ್ಪಾದನೆಗೆ ಸಂಬಂಧಪಟ್ಟ ಧ್ಯಾನ ಕ್ರಮವು ಬರುತ್ತಿದೆಯೇ? ಮೂಲ ಕುಂಡಲಿ ಉತ್ಪಾದನೆ ಉತ್ರೇಕಿಸ್ತಕ್ಕಂಥದ್ದು ಬರುತ್ತಾ ಅಂತ ಅವರು ಗುರುಗಳಾಗಿರ್ತಕ್ಕಂಥವ್ರು ಯಾರು ಹೇಳಿ, ಕುತುಮಿ ಮಹರ್ಷಿಗಳು ಕೇಳ್ತಾರಂತೆ. ಅವರು ಸಂಬಂಧಪಟ್ಟ ಧ್ಯಾನ ಕ್ರಮವು ಬರುತ್ತಿದೆಯೇ, ನಿನಗೆ ಬರುತ್ತಾ ಆ ಧ್ಯಾನ ಮಾಡೋದು ಅಂದ್ರು ಎಂದು ಕೇಳಿದರಂತೆ. ಅದಕ್ಕೆ ಅವರು ಇಲ್ಲವೆಂದು ಉತ್ತರಿಸಿದಾಗ, ಇಲ್ಲ ನನಗೆ ಬರಲ್ಲ ಅಂತ ಉತ್ತರ ಕೊಡ್ತಾರೆ. ನೋಡಿ, ಅವರು ಅಂತವರಿಗಂತ ಮಹಾತ್ಮರೇ ದರ್ಶನವಾಗಿ ಕೇಳಿದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಬೆಳೆದಿರಬೇಕು ಅವರು. ನಾನು ಅದನ್ನು ನಿನಗೆ ಹೇಳಿಕೊಡುತ್ತೇನೆ, ಎಂಥ ಪುಣ್ಯನಪ್ಪ. ಅದನ್ನು ನನ್ನ ಅನುಮತಿ ಇಲ್ಲದೆ ಯಾರಿಗೂ ತಿಳಿಸಕೂಡದು. ಇದೆ, ನಾನು ಹೇಳ್ಕೊಡ್ತೀನಿ ನಿನ್ಗೆ, ನನ್ನ ಅನುಮತಿ ಇಲ್ಲದಿರ ಆ ವಿದ್ಯಾಭ್ಯಾಸವನ್ನು ಬೇರೆಯವ್ರಿಗೆ ಯಾರು ಹೇಳಬಾರದು. ಹೇಳಬಾರದು ಅನ್ನೋದು. ಅದಕ್ಕೆ
ES ಹೇಳ್ತಕ್ಕಂಥ ವಿಷಯ ಬೇರೆಯವ್ರು ಹೇಳಬಾರ್ದು ಅನ್ನೋದು ಇದೇ ಸೂತ್ರವೇ ಎಂದು ಹೇಳಿದರಂತೆ. ಅದೇ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅನುಷ್ಠಾನ ಕ್ರಮವನ್ನು ಅನುಸರಿಸುತ್ತಿರುವಾಗ ಸರಿ ಇವರು ಹೇಳಿದ್ರು, ಅದಕ್ಕೆ ತಕ್ಕಂತೆ ಅನುಷ್ಠಾನ ಕ್ರಮವನ್ನು ಪ್ರಾರಂಭ ಮಾಡಿದರು. ಕುತುಮಿ ಋಷಿಗಳು ಅವರ ಮಾರ್ಗದರ್ಶನಕ್ಕಾಗಿ ತಮ್ಮ ಶಿಷ್ಯರಾದ ಡಾಡ್ಜ್ ಕೂಲ್ ಗುರುಗಳನ್ನು ಕಳುಹಿಸಿದರಂತೆ. ಡಾಡ್ಜ್ ಕೂಲ್ ಅಂತಕ್ಕಂಥವ್ರು ಅವರು ಶಿಷ್ಯರು, ಇವರಿಗೆ ಕುಂಡಲಿಸುವುದಕ್ಕಾಗಿ ಶಿಕ್ಷಣ ಹೇಳ್ಕೊಡುವಂತ ಅವ್ರನ್ನ ಕಳಿಸಿದರಂತೆ. ಯಾರೋ ಕುತುಮಿ ಮಹರ್ಷಿಗಳು. ಡಾಡ್ಜ್ ಕೂಲ್ ಅವರು ಜೀವನ್ಮುಕ್ತರು, ಅವರು ಜೀವನ್ಮುಕ್ತರಾಗಿರ್ತಕ್ಕಂಥವ್ರು. ಪ್ರತಿ ದಿನವೂ 4-5 ಸಾವಿರ ಮೈಲಿ ದೂರದಲ್ಲಿರುವ ತಮ್ಮ ಆಶ್ರಮದಿಂದ ಅಡಿಯಾರಿಗೆ ಪ್ರಧಾನ ಕಚೇರಿಗೆ ಬಂದು ಒಂದು ಕುರ್ಚಿ ಮೇಲೆ ಕುಳಿತು ಅವರ ಮುಂದೆ ಕುಳಿತುಕೊಂಡು ಯೋಗ ಲೆಟ್ಬಿಟ್ ಅವರಿಗೆ ಮಾರ್ಗದರ್ಶನ ನೀಡುತ್ತಿದ್ದರು. ನೋಡಿದ್ರ 4-5 ಸಾವಿರ ಮೈಲಿಗಳಿಂದ ಪ್ರತಿನಿತ್ಯ ಬಂದು ಅಡಿಯಾರ್, ಅದಕ್ಕೇನಪ್ಪ ಅಡಿಯಾರ್ ಅಂತಂದ್ರೆ ಅಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಇಂಥವರೆಲ್ಲ ಸ್ವತಃ ಬಂದು ಕುಳಿತ ಅಲ್ಲೆಲ್ಲ ತಿರುಗಾಡಿದ್ದಾರೆ. ಆ ಪ್ಲೇಸ್ ಅಷ್ಟೊಂದು ಪವಿತ್ರವಾಗಿರತಕ್ಕಂಥದ್ದು. ಅವ್ರು ನೋಡಿ ಇನ್ನೊಂದ್ಸಲ 4-5 ಸಾವಿರ ಮೈಲಿ ದೂರವಿರುವ ತಮ್ಮ ಆಶ್ರಮದ ಅಡಿಯಾರ್ ಪ್ರಧಾನ ಕೇಂದ್ರಕ್ಕೆ ಬಂದು ಒಂದು ಕುರ್ಚಿಯ ಮೇಲೆ ಅವರ ಮುಂದೆ ಕುಳಿತುಕೊಂಡು, ಯಾರೋ ಲೆಟ್ಬಿಟ್ರ್ ಮುಂದೆ ಕುರ್ಚಿ ಮೇಲೆ ಅವರು ಕೂತ್ಕೊಂಡು ಯೋಗಿ ಲೆಟ್ಬಿಟ್ರ್ ಅವರಿಗೆ ಮಾರ್ಗದರ್ಶನ ನೀಡಿ, ಆ ರೀತಿ ಮಾರ್ಗದರ್ಶನ ಕೊಡ್ತಾರೆ, ಹೀಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಹೇಳಿ 42 ದಿನಗಳಲ್ಲಿ ಧರ್ಮಮೇಘ ಸಮಾಧಿಯ ಮೂಲಕ ಭೂವರ್ಲೋಕ ಪ್ರಜ್ಞೆಗೆ ಹತ್ತುವಂತೆ ಸಹಾಯ ಮಾಡಿದರು ಅಂತ ಖಚಿತವಾಗಿ ತಿಳಿದು ಬರುತ್ತದೆ. ಧರ್ಮಮೇಘ ಈ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು 42 ದಿನಗಳ ದಿನಾಗಳು ಬಂದು ಆ ಯೋಗ ಶಿಕ್ಷಣವನ್ನು ಅವರಿಗೆ ತರಬೇತಿಯನ್ನು ಕೊಟ್ಟಾಗ 42 ದಿನಗಳಿಗೆ ಅದನ್ನು ತೀರ್ಣ. ಪತಂಜಲಿ ಅವರು ಇದನ್ನು ಹೇಳ್ತಾರೆ, ಇದೆಯಲ್ಲ 45 ದಿವಸ ಆ ಶಿಕ್ಷಣವನ್ನು ಪಡೆದರೆ ನಾವು ಮುಂದುವರಿಯಬಹುದು ಅಂತ ಮುಂದೆ ಬರುತ್ತೆ ಅಥವಾ ಹಿಂದೆ ಹೇಳುತ್ತೋ. 45 ದಿವಸ ಸಾಕ ಯೋಗ ಶಿಕ್ಷಣವನ್ನು ನಾವು ತಯಾರು ಮಾಡಿಕೊಂಡು ಪ್ರಾರಂಭ ಮಾಡಿದರೆ 45 ದಿನಗಳಲ್ಲಿ ಅದನ್ನ ಸಿದ್ಧಿಸ್ಕೋಬಹುದು ಅಂತ ಹೇಳ್ತಾರೆ. ಇವರು 42 ದಿನಗಳಿಗೆ ಬೆಳ್ಳ ಪೂರ್ತಿ ಬರ್ತಿದ್ದಾರೆ. ಬೇರೆ ಲೋಕಗಳ ಹೋಗಿ ಸಂಬಂಧಪಟ್ಟಿರ್ತಕ್ಕಂಥ ತಿಳುವಳಿಕೆ ಬರತಕ್ಕಂಥ ಅದನ್ನ ಸಾಧಿಸಿದರು. ಬಹುಶಃ ಜೀವನ್ಮುಕ್ತ ಮಹಾತ್ಮರಿಂದ ಮಾರ್ಗದರ್ಶನ ಬರುವುದು ಶಿಷ್ಯನಿಗೆ ತನ್ನ ಒಳಗಿನಿಂದಲೇ ಜ್ಞಾನ ದೀಪ್ತಿಯಿಂದ ಬಂದಂತೆ ಭಾವಿಸುವಾಗುತ್ತದೆ. ಎಷ್ಟೇ ಅವರು ಬಂದ್ರು ಹೇಳಿ, ತನ್ನ ಒಳಗಡೆಯಿಂದ ಜ್ಞಾನ ದೀಪ್ತಿ ಅಂತನ್ನುವುದು ಉದಯವಾಯಿತು. ಯಾರಿಗೆ? ಲೆಟ್ಬಿಟ್ರ್ ಅವರಿಗೆ ಜ್ಞಾನ ದೀಪ್ತಿ ಅಂತನ್ನುವುದು ತನ್ನ ಒಳಗಿನಿಂದ ಬಂದು 42 ದಿನಗಳಿಗೆ ಅದನ್ನು ಯೋಗ ಸಿದ್ಧಿಯನ್ನು ಪಡೆದರು. ಸಾಧ್ಯ. ಏಕೆಂದರೆ ಆ ಮಹಾತ್ಮರು ತಮ್ಮ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಬರೀ ನೋಡು ಅವ್ರಿಗೋಗು ಬಂದು ಬೋಧನೆ ಮಾಡ್ತಕ್ಕಂಥವ್ರು ಅಂತವ್ರು, ಅವರ ಸಲಹೆ ಕೊಟ್ಟಿರ್ತಕ್ಕಂಥ ಇಂಥವ್ರು. ಆ ಸಲಹೆ ಕೊಡಬೇಕಾದ್ರೆ ಅವರ ಹಿಂದಿನ ಮುಂದಿನ ಜನ್ಮದ ಏನೇನಿತ್ತು, ಆಗಿದ್ದ ಇವನ ವ್ಯವಸ್ಥೆ ಯಾವ ರೀತಿ ಇದೆ ಅಂತಕ್ಕಂಥ ತಿಳ್ಕೊಂಡು, ಇಂಥವ್ರು ನಮಗೆ ಬೇಕು ಅಂತ ಉದ್ದೇಶದಿಂದ ಅಂತ ಯೋಗ ಶಿಕ್ಷಣವನ್ನು ಅವರಿಗೆ ಹೇಳ್ಕೊಟ್ರು. ಆ ಯೋಗ ಶಿಕ್ಷಣವನ್ನು ಹೇಳಿಕೊಟ್ಟಿದ್ದರಿಂದಲೇ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಲಿ ಅನೇಕ ಪುಸ್ತಕಗಳನ್ನು ಬರೆದು ನಮ್ಮಂತೆ ಅವ್ರಿಗೆ ಅರ್ಥವಾಗುವ ರೀತಿ ಅವ್ರು ನೋಡಿ, ಅವ್ರು ಒಬ್ಬರಿಗೆ ತರಬೇತಿ ಕೊಟ್ಟರು. ಅವ್ರ ಮುಖಾಂತರ ಪ್ರಪಂಚದಲ್ಲಿ ಎಷ್ಟು ಜನರು ಈ ಉದ್ದೇಶವನ್ನು ತಿಳ್ಕೊಂಡ್ರು, ಥಿಯಾಸಫಿ ಅಂದ್ರೆ ಏನೋ ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ವಿವರವಾಗಿ ತಿಳ್ಕೊಂಡು ಅವರು ನಮಗೆ ಬೋಧನೆ ಮಾಡಿ ಆವಾಗ ಬೋಧನೆ ಮಾಡ್ತಾ ಇದ್ರು. ನಮ್ಮಂತರಿಗೆ ಇವಾಗ ಅವ್ರು ಬರೆದಿಟ್ಟಿರತಕ್ಕಂಥ ಗ್ರಂಥಗಳನ್ನ ನಾವು ಇವಾಗ ಅಲ್ಲಿಗೆ ಗುರುಗಳು ದೂರದೃಷ್ಟಿಯಿಂದ ನೋಡಿ ಯಾವ ವ್ಯಕ್ತಿಗೆ ಎಂತಹ ವಿದ್ಯೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನಿರ್ಣಯ ಮಾಡ್ತಾರೆ ಅನ್ನೋದು ಇದರಿಂದ ನಾವು ಸ್ಪಷ್ಟವಾಗಿ ತಿಳ್ಕೋಬಹುದು. ಕೈವಲ್ಯದಲ್ಲಿ ಸ್ಥಿರವಾಗಿ ನಿಂತಿರುವರು ಅವರು ವ್ಯಕ್ತಿಯಲ್ಲ, ತತ್ವ ಮೂರ್ತಿಗಳು. ವ್ಯಕ್ತಿಯೇ ಅಲ್ಲ, ಅವರು ತತ್ವ ಮೂರ್ತಿ. ತತ್ವಗಳನ್ನ ಚೆನ್ನಾಗಿ ತಿಳ್ಕೊಂಡು ಮೂರ್ತಿ ಅಂತಂದ್ರೆ ಅದನ್ನು ಪ್ರಚಾರ ಮಾಡ್ತಕ್ಕಂಥದ್ದು. ಯೋಗಶಾಸ್ತ್ರದ ಪ್ರಕಾರ ವಿವೇಕವು ಸಾಧಕನನ್ನು ಯೋಗ ಪಥವನ್ನು ಪ್ರವೇಶಿಸುವಂತೆ ಮಾಡುತ್ತದೆ. ವಿವೇಕವು ಯೋಗ ಪಥದಲ್ಲಿ ಪ್ರವೇಶಿಸುವಂತೆ ಮಾಡುತ್ತದೆ. ಯಾವುದೋ ಮಾಡೋದು? ವಿವೇಕ ಇದ್ರೆ ನಿನಗೆ. ಜ್ಞಾನದೀಪ್ತಿಯು ಸಾಧಕನನ್ನು ಕೊನೆಯವರೆಗೂ ಸ್ಥಿಮಿತತೆಯಿಂದ ನಡೆಸತಕ್ಕ ಬೆಳಕನ್ನು ಬೀರುತ್ತದೆ. ಎಂತ ಬರುತ್ತೆ ಅಂತ ಅನ್ನೋದು. ಸಾಧಕನು ಕೊನೆಯವರೆಗೂ. ನಮ್ಮಂತವ್ರು ಏನ್ ಮಾಡ್ತೀವಿ, ಕೆಲವು ದಿವಸ ಬರ್ತೀವಿ, ಏನೋ ಬಹಳ ಆಕ್ಟಿವ್ ಆಗಿ ಸುರುಕಾಗಿರ್ತೀವಿ, ಆಮೇಲೆ ತೆಪ್ಪಗ
ಯಾಕಂದ್ರೆ ಆ ಕೆಲವು ಸ್ವಲ್ಪ ನಮ್ಮಲ್ಲಿ ಬೆಳಕಿತ್ತು, ಆ ಬೆಳಕು ಉರಿದು ಬೆಳಕನ್ನು ನಶಿಸುವುದ ಮೇಲೆ ವಿವೇಕ ಖ್ಯಾತಿಯು ಆತನಿಗೆ ಆತ್ಮ ಸ್ವರೂಪ ಜ್ಞಾನ ಉಂಟು ಮಾಡುತ್ತದೆ. ವಿವೇಕ ಖ್ಯಾತಿ, ವಿವೇಕ ಅನ್ನುವುದು ತನ್ನಲ್ಲಿ ಇದ್ದರೆ, ಖ್ಯಾತಿ ಅಂದ್ರೆ ಹೆಸರಾಗೋದು, ಇದ್ದರೆ ಜ್ಞಾನವನ್ನು ಉಂಟು ಮಾಡುತ್ತದೆ ಆ ವ್ಯಕ್ತಿಗೆ. ಕೈವಲ್ಯವು ಆತನನ್ನು ನಿತ್ಯತೆಯಲ್ಲಿ ನೆಲೆಯಾಗಿ ನಿಲ್ಲುವಂತೆ ಮಾಡುತ್ತದೆ. ಕೈವಲ್ಯವು ನಿತ್ಯತೆಯಲ್ಲಿ ದಿನಾಗಲೂ ನೆಲದಲ್ಲಿ ನಿಲ್ಲುವಂತೆ ಮಾಡುತ್ತದೆ. ಧೈರ್ಯ ಸಾಹಸ ಬಂದು ಈ ಕೆಲಸವನ್ನು ನಾನು ಮಾಡಬೇಕು ಅಂತಕ್ಕಂಥದ್ದು ಸ್ಫೂರ್ತಿ ಅವನಲ್ಲಿ ಹುಟ್ಟಿ ಬಂದು ಆ ಕೆಲಸವನ್ನು ಮಾಡ್ತಾರೆ ಅಂತ. ಇಷ್ಟು ಅದಕ್ಕೆ ಯಾಕ ಮಧ್ಯೆ ಸೇರಿಸಿದ್ರು. ಹೇಗೆ ಇಟ್ಬಿಟ್ರು, ನನಗೆ ಇವಾಗ ಆಗಲ್ಲ ಬಿಡಪ್ಪ, ಸ್ಫೂರ್ತಿ ಆಗಲ್ಲ ಅಂತ ಅಂದ್ಕೊಂಡಿದ್ದಾಗ ನಾವು ಪ್ರಯತ್ನ ಪಡ್ತಾ ಇದ್ದರೆ ಗುರುಗಳು ಸಂಬಂಧಪಟ್ಟಿರ್ತಕ್ಕಂಥ ಯಾರೋ ಒಬ್ಬರಿಗೆ ನಮ್ಮ ಸಹಾಯ ಅನ್ನೋದು ಮಾಡ್ತಾರೆ. ಯಾವಾಗ ನಮ್ಮಲ್ಲಿ ವಿವೇಕ ಅಂತ ಅನ್ನೋದು ಸ್ವಲ್ಪ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ನಾವು ಮುಂದೆ ಬರಬಹುದು. ನಮ್ಮ ಸಿದ್ಧತೆ ನಾವು ಅವನು ಬರ್ತಾನೆ ಇವ್ರು ನೋಡ್ಲಿಲ್ಲ ಅವ್ರು ನೋಡ್ಲಿಲ್ಲ ಗಿಡ ತಂದ್ಕೊಳ್ಳೋದಲ್ಲ. ನಮ್ಮ ಸಿದ್ಧತೆ ವ್ಯವಸ್ಥೆ ನಮ್ಮಲ್ಲಿ ಬರ್ಬೇಕದು. ಬಂದು ನಾವು ಮಾಡ್ತಾ ಇದ್ದಾಗ ಒಂದಲ್ಲ ಒಂದು ದಿವಸ ಗುರುಗಳ ಕಣ್ಣಿಗೆ ಬಿದ್ದು ನಾವು ಅದಕ್ಕೆ ಸಂಬಂಧಪಟ್ಟ ಸಹಾಯ ಮಾಡ್ತಾರೆ ಅಂತ ಅದು ಖಚಿತವಾಗಿ ಆಗುತ್ತೆ. ಇಲ್ಲಿ ಮೆಟ್ಟಲು ಅಂತ ಹೇಳಿದ್ರಲ್ಲ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳೇ ಯೋಗದ 8 ಅಂಗಗಳು. ಮೆಟ್ಟಿಲುಗಳು ಅಂತ ಹೇಳಿದ್ರು ಅವಾಗ ಈ ಯೋಗದ 8 ಅಂಗಗಳು. ಅಂಗಾಂಗಗಳು ಅಂತಂದ್ರೆ ನಮ್ ಕೈ ಕಾಲು ನಮ್ ದೇಹಕ್ಕೆ ಸಂಬಂಧಪಟ್ಟ ಅಂಗಾಂಗಗಳು ಅಂದ್ರೆ ಎಲ್ಲ ದೇಹಕ್ಕೆ ಒಂದಕ್ಕೆ ಸಂಬಂಧಪಟ್ಟಿವೆ. ಇಲ್ಲಿ ಅಂಗಾಂಗಗಳು ಅಂದ್ರು ಯಾಕೆ? ಇವುಗಳನ್ನು ಅಂಗಾಂಗಗಳೆಂದು ಕರೆದಿರುವುದು ಉದ್ದೇಶದ ದೃಷ್ಟಿಯಿಂದ ಅವುಗಳ ಪರಸ್ಪರ ಸಂಬಂಧ ಉಳ್ಳವು. ಅಂಗಾಂಗಗಳಂತ ಯಾಕೆ ಕರೆದ್ರಪ್ಪ ಅಂದ್ರೆ ನಮ್ಮ ದೇಹದಲ್ಲಿರ್ತವ ಅಂಗಾಂಗಗಳು ನಮ್ಗೆಲ್ಲ ಗೊತ್ತಲ್ಲ, ಕೈ, ಕಾಲು, ಮೂಗು, ಕಿವಿ, ಇವೆಲ್ಲ ಅದು ಪಂಚೇಂದ್ರಿಯಗಳೆಲ್ಲ ಎಲ್ಲ ಕೈ, ಕಾಲು, ಮೂಗು, ನಮ್ಮ ಚರ್ಮ ಇದೆಲ್ಲ ಈ ಅಂಗಾಂಗ ಒಂದಕ್ಕೊಂದು ಸಂಬಂಧವಿದೆ. ಇದು ಕಾಲಿಗೆ ಮುಳ್ಳು ಸಿಕ್ತು ಅಂತಂದ್ರೆ ಕೈ ಹೋಗುತ್ತೆ, ಅದಷ್ಟಕ್ಕದೆ ಸಂಬಂಧ. ಎಲ್ಲಿ ಸರಿಯಾಗಿ ಮುಳ್ಳು ಕುಚ್ಕೊಂಡಿದೆ ಅಂತಂದ್ರೆ ಕಣ್ಣು ನೋಡುತ್ತೆ, ಅದನ್ನು ತೆಗಿ ಅಂತ ಹೇಳೋದು ಕೈ ತಕ್ಷಣ. ಹೀಗೆ ಅಂಗಾಂಗಗಳು ಒಂದಕ್ಕೊಂದು ಸಂಬಂಧವಿದೆ. ಹಾಗೆ ಇವನು ಅಲ್ಲದೆ ಅವುಗಳನ್ನು ನಮೂದಿಸಿರುವ ಕ್ರಮದಲ್ಲೇ ಅವುಗಳನ್ನು ಅನುಷ್ಠಾನ ಮಾಡಬೇಕು. ಅವು ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಅಂತ ನಮೂದನೆ ರೀತಿಯಲ್ಲೇ ನಾವು ಅದನ್ನು ಕೆಲಸ ಮಾಡಬೇಕೆ ಹೊರತು ನಮ್ಗೆ ಇಷ್ಟ ಬಂದಂಗೆ ಅದಲ್ಲೋ ಇದಿಲ್ಲೋ ಅಂತಕ್ಕಂಥ ಮಾಡಿದರೆ ಒಂದಕ್ಕೊಂದು ಸಂಬಂಧ. ಯಾಕಂದ್ರೆ ಈಗ ಅಂಗಾಂಗಗಳು ಕಾಲಿಗೆ ಮುಳ್ಳು ಸಿಕ್ಕಿದಾಗ ಇನ್ನು ಮೂಗಿನಿಂದ ಅದನ್ನ ತೆಗಕ್ಕಾಗತ್ತಾ? ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂಗ ಯಾವ್ದದಕ್ಕೆ? ಕೈ. ಹಾಗೆ ಒಂದಕ್ಕೊಂದು ಸಂಬಂಧಪಟ್ಟಿರ್ತಕ್ಕಂಥ ಅಂಗ ಯೋಗ ಮಾಡು ಅಂಗ ಇದು ಒಂದಕ್ಕೊಂದು ಸಂಬಂಧಪಟ್ಟುವ ರೀತಿಯಲ್ಲೇ ನಾವು ಬೆಳೆಸ್ಕೋಬೇಕು, ತರಬೇತಿ ಪಡಬೇಕು ಹೊರತು ಇಷ್ಟು ಬಂದಕ್ಕೆ ಆಗಬಾರದು ಅನ್ನೋದು ಎಂಬ ಅಂಶವು ಸೂಚಿಸಲ್ಪಟ್ಟಿದೆ. ಇಲ್ಲಿ ಇನ್ನೊಂದು ಸೂತ್ರ 30, ಅದು 29ನೇ ಸೂತ್ರ, ಇದು 30ನೇ ಸೂತ್ರ. ಅಹಿಂಸಾ, ಯಾವ ಪ್ರಾಣಿಗೂ ಹಿಂಸೆ ಮಾಡದೆ ಇರುವುದು. ಅಹಿಂಸಾ ಅಂತಂದ್ರೆ ಯಾವ ಪ್ರಾಣಿಗೂ ಹಿಂಸೆ ಮಾಡದೆ ಇರುವುದಕ್ಕೆ ಅಹಿಂಸೆ. ಅಸ್ಥೇಯ ಅಂದ್ರೆ ಬೇರೆಯವರ ವಸ್ತುವನ್ನು ಅಪಹರಿಸದೇ ಇರುವುದು. ಅಸ್ಥೇಯ ಅಂದ್ರೆ ಬೇರೆಯವರ ವಸ್ತುವನ್ನು ಅಪಹರಿಸದೇ ಇರುವುದು. ಸತ್ಯ, ಸತ್ಯ ಅಂದ್ರೆ ಸುಳ್ಳು ಹೇಳದೇ ಇರುವುದು. ಸತ್ಯವಂತನಾಗಿ ವರ್ತಿಸುವುದು, ಸುಳ್ಳು ಹೇಳದೇ ಇರುವುದು, ಸತ್ಯವಂತನಾಗೆ ವರ್ತಿಸುವುದು. ಬ್ರಹ್ಮಚರ್ಯ ಅಂದರೆ ಜನನೇಂದ್ರಿಯ ನಿಗ್ರಹ. ಅಪರಿಗ್ರಹ ಅಂದರೆ ವಸ್ತುಗಳ ಮೇಲಿನ ಅಭಿಮಾನ ತೊರೆಯುವುದು. ವಸ್ತುಗಳ ಮೇಲಿನ ಅಭಿಮಾನ ತೊರೆಯುವುದು. ಕೆಲವು ವಸ್ತುಗಳು ತಂದ್ರೆ ಓ ಅಂತ ವಿಪರೀತ ಅಭಿಮಾನ ಬರುತ್ತೆ. ಆ ರೀತಿ ಯಾವ್ದ್ರಲ್ಲೂ ಅಭಿಮಾನ ಇರಬಾರ್ದು, ತಿರಸ್ಕಾರವನ್ನು ಇರಬಾರ್ದು. ಯಮ ಅಂದರೆ ಅಂಗಕ್ಕೆ ಸೇರಿದ ವರ್ತನೆಗಳು. ಯಮ ಅಂದ್ರೆ ಅಂಗಕ್ಕೆ ಸೇರಿದ ವರ್ತನೆಗಳು. ಯಮ ನಿಯಮಗಳ ಮೂಲಕ ಪತಂಜಲಿಗಳು ಯೋಗಾಭ್ಯಾಸಕ್ಕೆ ಪೂರ್ವ ಸಿದ್ಧತೆ ಅಥವಾ ತಳಪಾಯದಂತಿರುವ ನೀತಿ ನೈಪುಣ್ಯತೆಯಿಂದಲೋ
ಆತ್ಮ ಸಂಯಮದಿಂದಲೂ ಕೂಡಿದ ಶೀಲ ಸ್ವಭಾವವನ್ನು ಬೋಧಿಸಿದ್ದಾರೆ. ಎಷ್ಟು ದೊಡ್ಡದಾಯಿತು ವಾಕ್ಯ, ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ವಾಕ್ಯ ಇದು. ಏನಪ್ಪಾ ಅಂದರೆ, ಯಮ ನಿಯಮಗಳ ಮೂಲಕ ಪತಂಜಲಿಗಳು ಯೋಗಾಭ್ಯಾಸಕ್ಕೆ ಪೂರ್ವ ಸಿದ್ಧತೆ ಅಥವಾ ತಳಪಾಯದಂತಿರುವ ನೀತಿ ನೈಪುಣ್ಯತೆಯಿಂದಲೂ ಆತ್ಮ ಸಂಯಮದಿಂದಲೂ ಕೂಡಿದ ಶೀಲ ಸ್ವಭಾವವನ್ನು ಬೋಧಿಸುತ್ತಾರೆ. ಶೀಲ ಸ್ವಭಾವ ಒಟ್ಟಾಗಿ ಹೇಳಬೇಕು ಅಂತಂದ್ರೆ, ಶೀಲ ಸ್ವಭಾವ ಅಂದ್ರೆ ಪ್ರತಿ ಒಂದರಲ್ಲೂ ನಾವು ಕೂತ್ಕೊಳ್ಳುವುದರಿಂದ, ನಿಂತುಕೊಳ್ಳುವುದರಿಂದ, ಮಾತನಾಡುವುದರಿಂದ, ಬಟ್ಟೆ ಬರೆಗಳು ಹಾಕೊಳ್ಳುವುದರಿಂದ, ಊಟ ಮಾಡೋದ್ರ ಎಲ್ಲವೂ ಶಿಸ್ತು ನಿಯಮ ವ್ಯವಸ್ಥೆ ರೀತಿಯಲ್ಲೇ ಇರಬೇಕು ಅಂತ ಬಂದಾಗ ಅದು ಶೀಲ ಸ್ವಭಾವ ಬೋಧಿಸಿದ್ದಾರೆ. ಆದುದರಿಂದಲೇ ಯಮ ನಿಯಮಗಳು ಅಷ್ಟಾಂಗ ಯೋಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ಯಮ ನಿಯಮಗಳು ಅಷ್ಟಾಂಗ ಯೋಗದಲ್ಲಿ 8 ಮೆಟ್ಟಲಿದೆಯಲ್ಲ, ಅವುಗಳಲ್ಲಿ ಯಮ ನಿಯಮಗಳು ಪ್ರಥಮ ಸ್ಥಾನವನ್ನು ಪಡೆದಿವೆ. ಪ್ರಥಮ ಸ್ಥಾನ. ನಾವೇನಾದ್ರೂ ಬಹುಮಾನ ಬಂದ್ರೆ ಇವನು ಪ್ರಥಮ ಸ್ಥಾನ ಅಂತಂದ್ರೆ ಅದಕ್ಕೆ ಗ್ರೇಡ್ ಅಲ್ವಾ, ಇದಕ್ಕೆ ಪ್ರಥಮ ಸ್ಥಾನ. ಅದು ಯೋಗಿಗಳಲ್ಲಿ 2 ಪಂಗಡಗಳಿವೆ. ಯೋಗಿ ಅಂದ್ರೆ ಯಾರ? ಆಧ್ಯಾತ್ಮಿಕ ವಿಷಯವನ್ನು ಬ್ರಹ್ಮವಿದ್ಯೆಯನ್ನು ಕಳ್ಕೋಬೇಕು ಅಂತ ಆಸೆ ಇರ್ತಕ್ಕಂಥವ್ರಿಗೆ ಯೋಗಿ ಅಂತಾರೆ. ಅದರಲ್ಲಿ 2 ಪಂಗಡಗಳಿವೆ ಅಂತೆ. ವಾಮ ಮಾರ್ಗದವರು ಮತ್ತು ದಕ್ಷಿಣ ಮಾರ್ಗದವರು. ವಾಮ ಮಾರ್ಗದವರು, ದಕ್ಷಿಣ ಮಾರ್ಗದವರು ಅಂತ 2 ಪಂಗಡಗಳು ಅಂದ್ರೆ 2. ದಕ್ಷಿಣ ಮಾರ್ಗದ ಅನುಯಾಯಿಗಳು ದಕ್ಷಿಣಾಮೂರ್ತಿ ಎಂದರೆ ದಕ್ಷಿಣ ಮಾರ್ಗದ ಅನುಯಾಯಿಗಳು. ದಕ್ಷಿಣಾಮೂರ್ತಿ ಎಂದರೆ ಅದಕ್ಕೆ ಅರ್ಥ ಹೇಳ್ತಾರೆ. ದಕ್ಷಿಣಾಮೂರ್ತಿ ಅಂದ್ರೆ ಏನು ಅನ್ನೋದು. ದಕ್ಷಿಣಾಮೂರ್ತಿ ಎಂದರೆ ಶ್ವೇತ ಋಷಿ ಸಂಘದ ನೇತೃತ್ವದಲ್ಲಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವಿತವನ್ನು ಸೇವಾರೂಪವಾಗಿ ಸಮರ್ಪಣೆ ಮಾಡಿ ಮುಖ್ಯ ಉದ್ದೇಶವುಳ್ಳವರು. ಶ್ವೇತ ಋಷಿ ಸಮಾಜದ ಸಂಘದಲ್ಲಿ ಇದ್ದುಕೊಂಡು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಥನೆ ಮಾಡ್ತಕ್ಕಂಥವರಿಗೆ ಏನಂತ ಹೆಸರು? ಅವರಿಗೆ ದಕ್ಷಿಣಾಮೂರ್ತಿ ಅಂತ ಹೆಸರು. ಮಾಡುವ ಮುಖ್ಯ ಉದ್ದೇಶವುಳ್ಳವರು. 2ನೇ ಪಂಗಡದ ವಾಮ ಮಾರ್ಗದವರು. ಅಲ್ಲಿ 1ನೇ ಮಾರ್ಗದವರು ದಕ್ಷಿಣ ಮಾರ್ಗದವರು, 2ನೇವರು ವಾಮ ಮಾರ್ಗದವರು. ವಾಮ ಮಾರ್ಗದವರು ಸ್ವಾರ್ಥಪರರು. ಎಲ್ಲ ಸ್ವಾರ್ಥಪರರು, ಸ್ವಲ್ಪ ಹೆಚ್ಚು ಕಡೆ ನಮ್ಮಂತವ್ರೆ ಸ್ವಾರ್ಥ. ನಮಗೆಲ್ಲ ಸ್ವಾರ್ಥ ಇದೆ. ಇವರು ಒಂದು ಕಲ್ಪಕಾಲವೆಲ್ಲ ಈಶ್ವರನ ಸಂಕಲ್ಪಕ್ಕೆ ವಿರೋಧವಾಗಿ ವರ್ತಿಸಿ ಆ ಮೂಲಕ ತಮ್ಮ ತಪ್ಪು ದಾರಿಗಳನ್ನು ತಿಳಿದುಕೊಂಡು ಮುಂದಿನ ಕಲ್ಪದಲ್ಲಿ ದಕ್ಷಿಣ ಮಾರ್ಗಕ್ಕೆ ಹಿಂತಿರುಗುತ್ತಾರೆ ಎಂದು ಇತಿಹಾಸಕ್ಕೆ ಸಾಹಿತ್ಯವು ತಿಳಿಸುತ್ತದೆ. ಪರವಾಗಿಲ್ಲಪ್ಪ, ನಾವು ದಕ್ಷಿಣ ಮಾರ್ಗಕ್ಕೆ ಬಂದಿದ್ದೀವಿ, ಇವೆಲ್ಲ ಕಳ್ಕೊಂಡಿದ್ದೀವಿ. ಅಲ್ಲಿ ದೇವರಿಗೆ ವಿರೋಧವಾಗಿ ಒಂದು ಕಲ್ಪಕಾಲ, ಅದು ಸಾಧಾರಣವಾಗಿಲ್ಲ. ಅದು ಇದನ್ನು ನೋಡಿನೇನೋ ನಮ್ಮ ರಾಕ್ಷಸರು ಇವರು ಅವರಿಗೆ ವಿರುದ್ಧವಾಗಿ ಇರ್ತಕ್ಕಂಥ ಕೆಲಸಗಳು ಮಾಡಿ ನಂತರ ವಿಷ್ಣುವಿನ ಕಡೆ ಬಂದರು ಅಂತಾರಲ್ಲ, ಹಾಗೆ ನಾವು ರಾಕ್ಷಸರಾಗಿದ್ವು. ಅವಾಗ ನಮಗೆ ತಿಳುವಳಿಕೆ ಇಲ್ಲದೆ ಇರುವಾಗೆಲ್ಲ ರಾಕ್ಷಸ ಗುಣಗಳೇ. ಸ್ವಲ್ಪ ತಿಳುವಳಿಕೆ ಬಂದಿದ್ದಂದ್ರೆ ಈ ನಡುವೆನೆ. ಆದ್ರಿಂದ ವಾಮ ಮಾರ್ಗವನ್ನು ಬಿಟ್ಟು ದಕ್ಷಿಣ ಮಾರ್ಗದಲ್ಲಿ ನಾವು ಬರ್ತಾ ಇದ್ದೀವಿ. ಸಾಹಿತ್ಯದಿಂದ ತಿಳಿಯುತ್ತದೆ. ಇದ್ಯಾವುದಪ್ಪ ಅಂದ್ರೆ, ಕಲ್ಪದಲ್ಲಿ ದಕ್ಷಿಣ ಮಾರ್ಗಕ್ಕೆ ತಿರುಗುತ್ತಾರೆ ಎಂದು ನಮ್ಮ ಇತಿಹಾಸ ಸಾಹಿತ್ಯದಿಂದ ತಿಳಿದು ಬರುತ್ತದೆ. ಇದು ರಾಜಪ್ಪನವ್ರು ಹೇಳಿರೋದು, ನಮ್ಮಂತವ್ರನ್ನ ನೋಡಿ ಈ ವಾಕ್ಯ. ದಕ್ಷಿಣ ಮಾರ್ಗವನ್ನು ಮೊದಲಿನಿಂದಲೂ ಆರಿಸಿಕೊಂಡು ಕೆಲಸ ಮಾಡುತ್ತಿರುವವರಿಗೆ ಮೇಲ್ಕಂಡ ನೀತಿ ಧರ್ಮಗಳ ತಳಪಾಯ ಅತ್ಯವಶ್ಯಕ. ದಕ್ಷಿಣ ಮಾರ್ಗದಲ್ಲಿ ನಡೆಯಬೇಕು ಅಂತಂದ್ರೆ ನೀತಿ ನಿಯಮಗಳನ್ನ ಮೊದಲಿಂದ ಬಂದಿರಬೇಕು, ಅಂದ್ರೆ ತಳಪಾಯ ಹಾಗೆ ಇರಬೇಕು ಅಂತ ಅವರಿಗೆ. ಯೋಗ ಸೂತ್ರದಲ್ಲಿ ವಿವರಿಸಿರುವ ಉನ್ನತ ಮಟ್ಟದ ಯೋಗ ವಿಧಾನವು ಅಂತವರಿಗೋಸ್ಕರವೇ. ಯಾರೋ ದಕ್ಷಿಣ ಮಾರ್ಗಕ್ಕೆ ಬಂದು ಯೋಗ ಮಾರ್ಗವನ್ನು ನಾವು ತಿಳಿಯಬೇಕು ಅಂತಕ್ಕಂಥವ್ರು ಇದಾರಲ್ಲ, ಅಂತವರಿಗೋಸ್ಕರವೇ. ಈ ಪಂಥದವರು ಯಾವ ಏಕೈಕ ಚೈತನ್ಯವು ಈ ವಿಶ್ವವನ್ನೆಲ್ಲ ಆವರಿಸಿ ವ್ಯಾಪಕವಾಗಿ ಪ್ರಸರಿಸುತ್ತಿದೆ ಎಂತಹ ಈಶ್ವರನ ಏಕೈಕ ಪ್ರಜ್ಞೆಯಲ್ಲಿ ತಮ್ಮ ಶಕ್ತಿ ಪ್ರಜ್ಞೆಯು ಹಂತವಾಗಿ ನೋಡಿ. ಇಲ್ಲಿ
ನಾವು ಏನ್ ತಿಳ್ಕೊಬೇಕಂದ್ರೆ ಈಶ್ವರನ ಚೈತನ್ಯ ಶಕ್ತಿ ಎಲ್ಲಾ ಕಡೆ ಎಲ್ಲದರಲ್ಲೂ ಇದೆ. ನಾವು ಪೂರ್ಣವಾಗಿ ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಒಂದೊಂದು ಹಂತವಾಗಿ ಮುಂದಕ್ಕೆ ಹೋಗಿ ಇದನ್ನ ತಿಳ್ಕೊಳ್ಳುವುದಕ್ಕೆ ಆ ಮಾರ್ಗವೇ ನಮಗೆ ತೋಚತಕ್ಕಂಥದ್ದು, ಸೂಚನೆ ಕೊಡ್ತಕ್ಕಂಥದ್ದು ಅನ್ನೋದು ಅರ್ಥ ಮಾಡ್ಕೋಬೇಕು. ದಕ್ಷಿಣ ಮಾರ್ಗಕ್ಕೆ ಬಂದಾಗ್ಲೇನೆ ಆ ಈಶ್ವರನ ವ್ಯವಸ್ಥೆ ಏನಿದೆ ಆಗಿದೆ, ಈಶ್ವರನ ಚೈತನ್ಯವೋ ಎಲ್ಲಾ ಕಡೆ ಇದೆ. ಇದಕ್ಕೆ ದೇವರು ಅನ್ನೋದು ಎಲ್ಲಾ ಕಡೆ ಇದ್ದಾರೆ, ಇಲ್ಲದೇ ಇರೋ ಕಡೆ ಎಲ್ಲೂ ಇಲ್ಲ ಅಂತ ಅನ್ನೋದು ಎಲ್ಲಾ ಕಡೆ ಪ್ರತಿ ಅಣುವಿನಲ್ಲೂ ಇದ್ದಾನೆ. ಆದ್ರಿಂದ ಎಲ್ಲಾ ಕಡೆ ಆ ಚೈತನ್ಯ, ಈಶ್ವರನ ಚೈತನ್ಯ ಇದೆ ಅಂತ ಅನ್ನೋದು ನಮಗೆ ಮನವರಿಕೆ ಬಂದು ಆ ಪ್ರಜ್ಞೆಯನ್ನು ಹಂತವಾಗಿ ಒಂದು ಮಾಡುವುದರ ಮೂಲಕ ಮಾಯಾ ಭ್ರಾಂತಿಗಳಿಂದ ವಿಮೋಚನೆ ಪಡೆದು ಕೊನೆಯಲ್ಲಿ ಈ ಸಂಸಾರ ಚಕ್ರ ಬಂಧನದಿಂದ ಪಾರಾಗತಕ್ಕ ಸದು ಉದ್ದೇಶವುಳ್ಳವರು. ಮಾಮೂಲಿಯಾಗಿ ನಮಗೇನೋ ಗೊತ್ತಿಲ್ಲದೆ ಇರುವಾಗ ನಮ್ಗೆ ಏನೇನೋ ಆಟಗಳು ಆಡ್ತೀವಿ. ನಮ್ಮ ಪ್ರತಿಯೊಂದು ಜನ್ಮದಲ್ಲೂ ಅಷ್ಟೇ, ಬಾಲ್ಯದಲ್ಲೇ ಒಂದು ರೀತಿಯಲ್ಲಿ ಆಟಗಳನ್ನ ಆಡ್ತೀವಿ, ವಯಸ್ಸು ಬಂದಾಗ ಒಂದು ರೀತಿ ಆಗ್ತೀವಿ, ಮಧ್ಯ ವಯಸ್ಸಿನಲ್ಲಿ ಬಂದಾಗ ಸ್ವಲ್ಪ ಹಿಂದಿಂದು ಮುಂದಿಂದು ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ತೀವಿ. ಅದನ್ನ ಬೇಡಪ್ಪ ಅಂತ ಅವೆಲ್ಲ ಯಾಕೆ ನಮ್ಗೆ ಅಲ್ಲಿ ಇಷ್ಟು ವಯಸ್ಸಾಗಿದೆ, ಇನ್ನಾದ್ರೂ ಒಳ್ಳೆ ಕೆಲಸಗಳನ್ನ ಬೇರೆಯವರ ಪರರಿಗೆ ಉಪಕಾರ ಮಾಡ್ತಕ್ಕಂಥದ್ದನ್ನ ತಿಳ್ಕೊಳ್ಳೋಣ ಅಥವಾ ಮಾಡೋಣ ಅಂತಕ್ಕಂಥದ್ದು ಮನಸ್ಸು ಬರುತ್ತೆ. ಪ್ರತಿ ಜನ್ಮದಲ್ಲೂ ಆಗುತ್ತೆ. ಆದ್ರೆ ನಮಗೆ ಆ ಒಳ್ಳೆ ಜ್ಞಾನ ಅಂತ ಜ್ಞಾನ ದೀಪ್ತಿ ಅಂತಂದ್ರೆ ನಮ್ಮಲ್ಲಿ ಅದು ಬೆಳವಣಿಗೆ ಆದಾಗ ಬೇಗ ಮುಂದಕ್ಕೆ ಹೋಗ್ತೀವಿ. ಬೆಳವಣಿಗೆ ಕಡಿಮೆ ಇದ್ದಾಗ ನಿಧಾನಕ್ಕೆ. ಮೇಲ್ಕಂಡ ವಾಮ ಮಾರ್ಗದವರ ಅಭಿವೃದ್ಧಿ ಎಲ್ಲವೂ ಮನಸ್ಸಿನ ಮಟ್ಟಕ್ಕೆ ಸೀಮಿತವಾದದ್ದು. ಮನಸ್ಸಿನ ಮಟ್ಟಕ್ಕೆ ಸೀಮಿತ. ಬುದ್ಧಿಮಟ್ಟಕ್ಕೆ ಅವರು ಬಂದೇ ಇಲ್ಲ. ಬುದ್ಧಿಮಟ್ಟಕ್ಕೂ ಮನಸ್ಸಿನ ಮಟ್ಟಕ್ಕೂ ವ್ಯತ್ಯಾಸವಿದೆ. ಬುದ್ಧಿಮಟ್ಟ ಯಾವತ್ತೂ ಕೆಟ್ಟ ಕೆಲಸಗಳು ಮಾಡೋದಕ್ಕೆ ಪ್ರೇರಣೆ ಕೊಡಲ್ಲ. ಬುದ್ಧಿ, ಮನಸ್ಸು ಸಂದರ್ಭಕ್ಕೆ ತಕ್ಕಂತೆ ಕುಣಿಯುತ್ತೆ, ಚಂಚಲ. ಅದೇ ಯಾವ ಸಂದರ್ಭಕ್ಕೆ ತಕ್ಕಂತೆ ಹೆಂಗಂದ್ರೆ ಕುಣಿಯುತ್ತೆ. ಆದರೆ ದಕ್ಷಿಣ ಮಾರ್ಗದ ಅನುಯಾಯಿಗಳ ಆಧ್ಯಾತ್ಮಿಕ ಪ್ರಗತಿಗೆ ಪರಿಮಿತಿ ಇರುವುದಿಲ್ಲ. ವಾಮ ಮಾರ್ಗದವರಿಗೆ ಪರಿಮಿತಿ ಇಷ್ಟೇ. ದಕ್ಷಿಣ ಮಾರ್ಗದವರಿಗೆ ನಾನು ಕಲ್ತ್ಕೋಬೇಕು, ಆ ವಿಷಯಕ್ಕೆ ಹೋಗ್ಬೇಕಂದಾಗ ಇಷ್ಟೇ ನಿಂದು ಅಂತ ಅನ್ನೋದು ಪರಿಮಿತಿ ಅನ್ನೋದಿಲ್ಲ. ಬೆಳವಣಿಗೆ ಮುಂದಕ್ಕೆ ಹೋಗಬಹುದು. ಆ ದಕ್ಷಿಣ ಮಾರ್ಗದ ಅನುಯಾಯಿಗಳ ಆಧ್ಯಾತ್ಮಿಕ ಪ್ರಗತಿಗೆ ಪರಿಮಿತಿಯೇ ಇರುವುದಿಲ್ಲ. ಇಷ್ಟೇ ಅಂತ ಲಿಮಿಟ್ ಇಲ್ಲ. ಎಷ್ಟು ಬೆಳವಣಿಗೆ ಆಗ್ತೀಯೋ ಅಷ್ಟೂ ದಕ್ಷಿಣ ಮಾರ್ಗಕ್ಕೆ ಬಂದಿರತಕ್ಕಂಥವ್ರು ಅರಿತು ಹೋಗಬಹುದು. ವಾಮ ಮಾರ್ಗದವರಿಗೆ ಇಲ್ಲ. ವಾಮ ಮಾರ್ಗದವರೆಲ್ಲ ಮನಸ್ಸೇ ಕೆಲಸ ಮಾಡೋದು. ದಕ್ಷಿಣ ಮಾರ್ಗದವರಿಗೆ ತನ್ನ ಬುದ್ಧಿ ಕೆಲಸ ಮಾಡುತ್ತೆ ಹೆಚ್ಚಾಗಿ. ಈ ಉನ್ನತ ಮಟ್ಟದ ಯೋಗಾಭ್ಯಾಸಕ್ಕೆ ಉನ್ನತ ಮಟ್ಟದ ನೀತಿ ನೈಪುಣ್ಯತೆಯು ಅತ್ಯವಶ್ಯಕ. ಉನ್ನತ ಮಟ್ಟದ ಯೋಗಾಭ್ಯಾಸಕ್ಕೆ, ಉನ್ನತ ಮಟ್ಟ ಯೋಗಾಭ್ಯಾಸ ಅಂದ್ರೆ ಅರ್ಥವಾಯ್ತಲ್ಲ. ಉನ್ನತ ಮಟ್ಟದಲ್ಲಿ ನೀತಿ ನೈಪುಣ್ಯತೆಯು ಅತ್ಯವಶ್ಯಕ. ನೀತಿ ನೈಪುಣ್ಯತೆ ಅಂತಕ್ಕಂಥದ್ದು ಮನುಷ್ಯನಿಗೆ ನೀತಿ ಅನ್ನೋದು ಬಹಳ ಮುಖ್ಯ. ನೀತಿವಂತನಾದರೆ ಎಲ್ಲಿದ್ದರೂ ಅವನ ಜೀವನವನ್ನು ನಡ್ಸ್ಕೊಳ್ತಾನೆ. ಅಂದ್ರೆ ಯಾವಾಗ ನೀತಿವಂತನಾದ್ರೆ ಮುಂದಕ್ಕೆ ಅವನ ಬೆಳವಣಿಗೆ ಆಗ್ಲೇ ಆಗ್ತದೆ. ಅತ್ಯವಶ್ಯಕ. ಏಕೆಂದರೆ ಅಂತಹ ಯೋಗಿಯ ಜೀವಿತವು ಉನ್ನತ ಮಟ್ಟದ್ದು ಎಂದರೆ ಈ ಪ್ರಪಂಚಕ್ಕೆ ಸಂಬಂಧಪಟ್ಟ ಮಾಯಾಭ್ರಾಂತಿಗಳಿಂದ ವಿಮೋಚನೆಗೊಳಿಸತಕ್ಕ, ಈ ಮಾಯಾಭ್ರಾಂತಿಯಿಂದ ವಿಮೋಚನೆಗೊಳ್ಬೇಕು ನಾವು. ಅಂತದಕ್ಕೆ ಉನ್ನತ ಮಟ್ಟದ ಪ್ರಕೃತಿ ಕಟ್ಟಳೆಗಳಿಗೆ ಒಳಪಡಬೇಕಾಗುತ್ತದೆ. ಉನ್ನತ ಮಟ್ಟದ ಪ್ರಕೃತಿಗೆ ನಾವು ಒಳಪಡಬೇಕು. ಉದಾಹರಣೆಗಾಗಿ ಬ್ರಹ್ಮಚರ್ಯ ಎಂದರೆ ಸಾಧಾರಣವಾಗಿ ಜನರು ಸ್ವಲ್ಪ ಮಟ್ಟಿಗೆ ಇಂದ್ರಿಯ ಸುಖವನ್ನು ಹೊಂದಬಹುದು ಎಂದು, ಹಾಗೆಯೇ ಅಹಿಂಸೆ ಎಂದರೆ ತನ್ನ ಮೇಲೆ ಬಿದ್ದವನನ್ನು ಎದುರಿಸಿ ಹಿಂಸೆ ಆಚರಿಸಬಹುದೆಂದು ವಿನಾಯಿತಿ ಕಲ್ಪಿಸಿಕೊಳ್ಳುತ್ತಾರೆ. ಬ್ರಹ್ಮಚರ್ಯ ಅಂತಂದ್ರೆ ಸ್ವಲ್ಪ ತನ್ನ ಹೆಂಡತಿ ಹತ್ರ ಸಾಕು, ಬೇರೆಯವ್ರನ್ನ ಸಹವಾಸ ಬೇಡ. ಆಮೇಲೆ ಇನ್ನೊಂದು ಯಾವ್ದು ಹೇಳ್ತಾರೆ ಅಂದ್ರೆ ಕಲ್ಪಿಸಿಕೊಳ್ಳುತ್ತಾರೆ, ಆದ್ರೆ ಸ್ವಲ್ಪ ಮಟ್ಟಿಗೆ ಇಂದ್ರಿಯ ಸುಖವನ್ನು ಹೊಂದಬಹುದು. ಹಾಗೆ ಅಹಿಂಸೆ ಅಂತಕ್ಕಂಥದ್ದನ್ನ ಬೋಧನೆ ಮಾಡ್ತೀವಿ. ಆದ್ರೆ ನಿನ್ನ ಮೇಲೆ ಅವನೇನಾದ್ರೂ ಎರುಗು ಬಂದರೆ ಅವಾಗ ಅವನು ಹೊಡಿಬಹುದು, ಮಾಡ್ಕೋಬಹುದು ಅಂತ ನಮ್ಮ ಕೇಳ್ತಾರೆ.
ಅದರಲ್ಲಿ ನಾವು ನಿಂತಿದ್ದೀವಿ, ಅದು ನಿಂತಿರುವುದು ತಪ್ಪು ಅಂತ ಹೇಳ್ತಾರೆ. ಆ ರೀತಿ ಅಹಿಂಸೆ ಅಂತ ಅನ್ನೋದಾಗ ಅದು ಅಹಿಂಸೆವೇ ಏನೇ ಆಗ್ಲಿ ಅದನ್ನು ಮಾಡಬಾರ್ದು ಅಂತ ಇಲ್ಲಿ ಬರ್ತಾವ. ಎಂದರೆ ತನ್ನ ಮೇಲೆ ಬಿದ್ದವನನ್ನು ಎದುರಿಸಿ ಹಿಂಸೆ ಆಚರಿಸಬಹುದು ಎಂದು ವಿನಾಯಿತಿಗಳನ್ನು ಕಲ್ಪಿಸಿಕೊಳ್ಳುತ್ತಾರೆ. ನಾವೆಲ್ಲ ಅದೇ ತಿಳ್ಕೊಂಡಿರೋದು ಇದು. ಆದರೆ ಯೋಗಶಾಸ್ತ್ರದ ದೃಷ್ಟಿಯಿಂದ ಮಾಯಾ ಭ್ರಾಂತಿಗಳನ್ನು ಪೂರ್ತ ಗೆಲ್ಲಬೇಕಾದರೆ ಇವೆಲ್ಲ ಯೋಗಶಾಸ್ತ್ರವನ್ನು ಪೂರ್ತಿ ನಾವು ಗೆಲ್ಲಬೇಕಾದರೆ ಬ್ರಹ್ಮಚರ್ಯ ಅಹಿಂಸೆ ಇವೆರಡನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಯೋಗಶಾಸ್ತ್ರಕ್ಕೆ ನಾವು ಮುಂದುವರೆದು ಬುದ್ಧಿ ಆಗ್ಬೇಕಂದ್ರೆ ಬ್ರಹ್ಮಚರ್ಯ ಮತ್ತು ಅಹಿಂಸೆಯನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಎರಡೇ ಅವನ್ನು ನಿಗ್ರಹಿಸಬೇಕು ಅಂತ ಹೇಳೋದು, ಜಯಿಸಬೇಕು ಅಂತ. ಅಹಿಂಸೆಯನ್ನು ರೂಪಾಯಿಗೆ 100 ಪೈಸೆ ಭಾಗವು ಅನುಷ್ಠಾನ ಮಾಡಬೇಕಾದದ್ದು. 100ಕ್ಕೆ 100 ಅಂದ್ರೆ ರೂಪಾಯಿಗೆ 100 ಪೈಸೆ ಅಲ್ವಾ? 1 ಪೈಸಾ ಆದ್ರೂ ಬಿಟ್ಬಿಡೋಣ ಅಂದ್ರೆ 1 ರೂಪಾಯಿಗೆ 1 ಪೈಸೆ ಕಡಿಮೆ ಅಂದ್ರೆ ರೂಪಾಯಿ ಆಗಲ್ಲ ಅದು. ರೂಪಾಯಿ ಆಗ್ಬೇಕಾದ್ರೆ ಪೈಸಾ ಹಾಕ್ಲೇಬೇಕು. ಹಾಗೆ ರೂಪಾಯಿಗೆ 100 ಪೈಸೆಯಷ್ಟು ಅದನ್ನ ಪಾಲನೆ ಮಾಡ್ಬೇಕು. ಯಾವುದನ್ನ? ಅಹಿಂಸಾ ಮತ್ತು ಇಂದ್ರಿಯ ನಿಗ್ರಹ ಇವೆರಡನ್ನು ಮಾಡಬೇಕು. ಅವಶ್ಯಕತೆ ಎಂಬ ನಿಯಮವು ಕಟ್ಟುನಿಟ್ಟಾಗಿರುತ್ತದೆ. ಅಹಿಂಸೆ ಎಂದರೆ ಕೊಲೆ ಮಾಡದಿದ್ದರೆ, ಅಹಿಂಸೆ ಅಂದರೆ ಕೊಲೆ ಮಾಡದಿದ್ದರೆ ಸಾಲದು. ಅಹಿಂಸೆ ಅಂತಂದ್ರೆ ನೀನ್ ಕೊಲೆ ಮಾಡುವುದೊಂದೇ ಅನ್ಕೊಂಡಿದ್ದೀರಾ? ಅದೊಂದೇ ಅಲ್ಲಪ್ಪ, ಅದೇ ಅಲ್ಲ. ಯೋಗಿಯಾಗಬೇಕೆಂದಿರುವನ ಕಾಯ ವಾಚ ಮತ್ತು ಮನಸ ಯಾರಿಗೂ ಎಂದರೆ ಒಂದು ಸೊಳ್ಳೆಗೂ ಹಿಂಸೆಯನ್ನು ಬಯಸಕೂಡದು. ನ್ಯಾಯವೋ ಅನ್ಯಾಯವೋ ನೋಡಿ, ನೀನು ಆಧ್ಯಾತ್ಮಿಕ ಜೀವನವನ್ನು ನಡೆಸಿ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗ್ಬೇಕಂದರೆ ಯಾವುದಕ್ಕೂ ಹಿಂಸೆ ಮಾಡ. ಜೈನರು ಅದಕ್ಕೆ ಹೇಳಿದ್ರು, ಕಾಲಿಗೆ ಹತ್ತಿ ಬಟ್ಟೆ ಕಟ್ಕೊಂಡು ಬಟ್ಟೆ ಕಟ್ಕೊಂಡು ಓಡುತ್ತಾ ಇದ್ರು. ಅದು ಈ ಅಹಿಂಸಾ ಸತ್ವನ ಅವ್ರು ತುಂಬಾ ಪರಿಪಾಲನೆ ಮಾಡ್ತಾ ಇದ್ರು. ಅದು ಕಷ್ಟ ಆ ರೀತಿ ಮಾಡೋದಕ್ಕೆ. ಕಷ್ಟ ಅಂದ್ರೆ ಕಷ್ಟ ಆಗಲ್ಲ. ಅವರಲ್ಲಿ ಇನ್ನೊಂದಿತ್ತು, ದಾನ ಧರ್ಮ ಮಾಡ್ಬೇಕಂತಂದ್ರೆ ಇತ್ತಿಗೆನೆಗಳು ಬಂದು ಕಚ್ಚುತ್ತಾ ಇದ್ರೆ ಅವನಿರಲ್ ಮತ್ತೆ ಯಾರಿಗಾದ್ರೂ ಕೂಲಿ ಕೊಟ್ಟು ಅಲ್ಲಿ ಮಲಗಿಸೋದು. ಆದ್ರಿಂದ ಇವೆಲ್ಲ ಯೋಚನೆ ಮಾಡಿ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇತಿಹಾಸಕ್ಕೆ ಇವನ್ನ ಆಯ್ಕೆ ಮಾಡ್ಕೊಂಡು ಇದ್ರ ಏನಿದೆ ಅಂತ ವಿವರಣೆ ಕೊಟ್ಟು ಉತ್ತಮ ರೀತಿಗೆ ಸನ್ಮಾರ್ಗಕ್ಕೆ ಹೋಗುವುದಕ್ಕೆ ಸುಲಭವಾದ ದಾರಿಗಳನ್ನು ನಮಗೆ ದೊರಕಿಸಿಕೊಟ್ಟಿದ್ದಾರೆ, ಆಚರಿಸಿಕೊಡೋದು. ಇಂತಹ ಉನ್ನತ ಮಟ್ಟದ ವರ್ತನೆಯು ಸಾಧು ಸತ್ಪುರುಷರಾದ ಕೆಲವರಲ್ಲಿ ಮಾತ್ರ ಕಂಡು ಬರುತ್ತದೆ. ಆ ರೀತಿ ಸಾಧು ಸತ್ಪುರುಷರಾಗಿ ಕೆಲವರಲ್ಲಿ ಮಾತ್ರನೇ ಇರೋದು. 100ಕ್ಕೆ 0.2 100ಕ್ಕೆ 2 ಅಲ್ಲ, 0.2 ಅಂದ್ರೆ 2 ಪೈಸೆ ಅಷ್ಟು ಕಂಡು ಬರುತ್ತದೆ. ಬರೀ ದ್ವೇಷವಿಲ್ಲದಿದ್ದರೆ ಸಾಲದು. ಇನ್ನು ನೋಡಿದ್ರೆ ನನಗೆ ದ್ವೇಷ ಇಲ್ಲಪ್ಪ ಅಂದ್ರೆ ಸಾಲದಂತೆ. ಇದು ಎಷ್ಟು ಆಳವಾಗಿದೆ ನೋಡಿ. ಹಿಂಸೆ ಮಾಡದೆ ಇದ್ರೆ ಸಾಲದು. ಎಲ್ಲಾ ಜೀವರಾಶಿಗಳನ್ನು ಪ್ರೀತಿ ಕರುಣೆ ವಾತ್ಸಲ್ಯದಿಂದ ಕಾಣುವುದನ್ನು ಕಡಿಯಬೇಕು. ನನಗ್ಯಾಕಪ್ಪ ನಾನು ಕೊಲೆ ಮಾಡ್ಲಿಲ್ಲ ಅಂತಂದ್ರಲ್ಲ, ವಾತ್ಸಲ್ಯದಿಂದ, ಪ್ರೀತಿ ವಿಶ್ವಾಸ ಪ್ರೇಮ ವಾತ್ಸಲ್ಯದಿಂದ ಎಲ್ಲವನ್ನು ಕಾಣಬೇಕು, ನೋಡಬೇಕು. ಸಾಧ್ಯವಾ? ಆಗೋದಿಲ್ಲ ಸರ್. ನಮ್ಮಿಂದ ಸಾಧ್ಯವಿಲ್ಲ. ಆ ಮಟ್ಟಕ್ಕೆ ಹೋಗಿರ್ತಕ್ಕಂಥವ್ರು ಅದನ್ನ ಮಾಡ್ಲೇಬೇಕು. ಪುಣ್ಯವನ್ನೇ ಮಾಡು ಎಂದು ನಿಜ ಗುಣ ಶಿವಯೋಗಿಯವರು ಕೆಟ್ಟದ್ದರಿಂದ ದೂರವಿರು, ಒಳ್ಳೆಯದನ್ನೇ ಮಾಡು ಎಂಬುದಾಗಿ ಭಗವಾನ್ ಬುದ್ಧರು. ಇದು ರಾಜಪ್ಪನವ್ರು ಹೇಳ್ತಾರೆ. ಗುಣ ಶಿವಯೋಗಿ ಅಂತಕ್ಕಂಥವ್ರು ಭಗವಾನ್ ಬುದ್ಧರು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದರಲ್ಲೇ ಮಾಡ್ತಾ ಹೋಗು ಅಂತ ಇವರಿಬ್ಬರು ಬೋಧನೆ ಮಾಡ್ತಾರೆ. ಕೆಟ್ಟದ್ದನ್ನು ಪೂರ್ಣವಾಗಿ ಬಿಟ್ಟಿದೆ, ಒಳ್ಳೆಯದನ್ನೇ ಮಾಡ್ತಾ ಹೋಗು ಅಂತ ಇವರಿಬ್ಬರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂತ ರಾಜಪ್ಪನವರೇ ಮಧ್ಯೆ ಇದನ್ನು ಹೇಳು. ಹೀಗೆಯೇ ಯಮಕ್ಕೆ ಸಂಬಂಧಪಟ್ಟ ಇತರೆ ಸದ್ಗುಣಗಳನ್ನು ಕೂಡ ಅರ್ಥ ಮಾಡಿಕೊಂಡು ಅವುಗಳನ್ನು ಅನುಷ್ಠಾನಕ್ಕೆ ತರಬೇಕು. ಈ ಸದ್ಗುಣಗಳನ್ನು ಎಷ್ಟು ಸಮರ್ಪಕವಾಗಿ ಅನುಷ್ಠಿಸಬೇಕು ಎಂಬ ಬಗ್ಗೆ
ಮುಂದಿನ 35-45 11ನೇ ಸೂತ್ರದಲ್ಲಿ ವಿವರಣೆ ಕೊಟ್ಟಿರುತ್ತದೆ. ಇದೇ ಬರುತ್ತೆ 35 ಮತ್ತು 45ನೇ ಸೂತ್ರ. ಇದರಲ್ಲಿ ಯಾವ ರೀತಿ ಅನುಷ್ಠಾನ ಮಾಡಬೇಕು, ಏನೋ ಬರುತ್ತೆ, ಹಾಗಾಗುತ್ತೆ ಅನ್ನೋದನ್ನ ಆ ಸೂತ್ರದಲ್ಲಿ ಪೂರ್ಣವಾಗಿ ತಿಳಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ವಿಚಾರಣೆ ಕೊಡುತ್ತೇನೆ. ಈ ಯಮ ನಿಯಮಗಳ ಅನುಷ್ಠಾನವು ಮಾನವ ಸ್ವಾರ್ಥ ಸ್ವಭಾವದ ಬೇರನ್ನೇ ಕಿತ್ತು ಹಾಕಿ, ಆ ನಿಯಮ ಮಾನವನ ಸ್ವಭಾವದ ಬೇರನ್ನೇ ಅಂತ ಸ್ವಾರ್ಥ ಸ್ವಭಾವ, ಸ್ವಾರ್ಥ ಅನ್ನೋದು ನಮ್ಮಲ್ಲಿದೆ, ಸ್ವಾರ್ಥವಾದ ಬೇರು ಸಮೇತ ಕಿತ್ತು ಹಾಕುವುದಕ್ಕೆ ಅದು ಸಹಾಯ ಮಾಡುತ್ತೆ ಯಮ ನಿಯಮ ಎರಡು. ದೈವಿಕ ಸ್ವಭಾವಕ್ಕೆ ತಕ್ಕಂತೆ ಅಳವಡಿಸುವುದೇ ಆಗಿದೆ. ದೈವಿಕ ಸ್ವಭಾವಕ್ಕೆ ನಾವು ಯಾವ ರೀತಿ ಹೊಂದಬೇಕು, ಸ್ವಾರ್ಥವನ್ನು ಕಿತ್ತು ಬಿಸಾಕಿ ದೈವಿಕ ಸ್ವಭಾವಕ್ಕೆ ನಾವು ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದು 35-45ನೇ ಶ್ಲೋಕದವರೆಗೂ ಅದರ ವಿವರಣೆ ಸಿಗುತ್ತೆ ಅಂತ ಮುಂದಿನ ತರಗತಿಯಲ್ಲಿ ಅದು ಬರುತ್ತೆ. ಅದು ಸಾಧಾರಣ ಜನರಲ್ಲಿ ದ್ವೇಷ, ಅಸೂಯೆ, ಮೋಸ, ಕಪಟ, ಇಂದ್ರಿಯ ಸುಖಾಪೇಕ್ಷೆ, ನಾನು ನನ್ನದು ಎಂಬ ಸ್ವಾಭಿಮಾನ ಮೊದಲಾದವುಗಳು ಬೇರು ಬಿಟ್ಟುಕೊಂಡಿರುತ್ತವೆ. ಇದೆಯಾ ನಮ್ಮಲ್ಲೇ? ಅದು ಸಾಧಾರಣವಾಗಿ ಇಲ್ಲವಂತೆ. ಬೇರು ಬಿಟ್ಟುಕೊಂಡಿದ್ರೆ ಬುಡ ಹೊಡೆದ್ರೆ ನಂತರ ಚಿಗುರು ಬರುತ್ತಲ್ವಾ? ಅದು ಚಿಗುರು ಬರದ್ರೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾ? ಬುಡ ತೆಗಿಬೇಕು. ನೋಡಿ ಯಾವ್ಯಾವ್ದಪ್ಪ ಇರ್ತಕ್ಕಂಥದ್ದಂದ್ರೆ, ಸಾಧಾರಣ ಜನರಲ್ಲಿ ನಾವೇ ಸಾಧಾರಣ ಜನರೇ. ದ್ವೇಷ, ಅಸೂಯೆ, ಮೋಸ, ಕಪಟ, ಇಂದ್ರಿಯ ಸುಖಾಪೇಕ್ಷೆ, ನಾನು ನನ್ನದು ಎಂಬ ಸ್ವಾಭಿಮಾನ ಮೊದಲಾದವುಗಳು ಬೇರು ಬಿಟ್ಟುಕೊಂಡಿರುತ್ತದೆ. ನಮ್ಮಲ್ಲಿ ಎಲ್ಲವೂ ಚೆನ್ನಾಗಿ ಬೇರು ಬಿಟ್ಟುಕೊಂಡು, ಅದಕ್ಕೆ ಬೇಕಾದಷ್ಟು ಗೊಬ್ಬರ ಇದೆ, ನೀರ್ ಹಾಕ್ತಿವಿ, ನಾವು ಚೆನ್ನಾಗಿ ಬೆಳೆದಿದ್ದೀವಿ. ದಂಡೆಗೆ ಬೆಳೆದಿವೆ ನಮ್ಮ ಹತ್ರ. ಕೆಲವರಲ್ಲಿ ಇವ ಸುಪ್ತ ವ್ಯವಸ್ಥೆಯಲ್ಲಿ ಇರುವುದು, ಮತ್ತೆ ಕೆಲವರಲ್ಲಿ ಎದ್ದು ಕಾಣುವಂಥವು. ಇಲ್ಲಿ ಎರಡು ವಿಧ. ಇವೆಲ್ಲವೂ ಸಾಧಾರಣವಾಗಿರ್ತಕ್ಕಂಥ ಯೋಗಿ ಆಗಿರ್ತಕ್ಕಂಥವ್ರು 4 ಜನರ ಮಧ್ಯೆಗೆ ಬಂದಾಗ ಅಲ್ಲಿ ವ್ಯವಸ್ಥೆ ಇದ್ದಾಗ ನೋಡ್ಕೊಂಡಾಗ ಏನೋ ಬಹಳ ಹೆಂಗಿರ್ತಾನೆ ಅಂತಂದ್ರೆ, ಎಷ್ಟು ಸಾಧು ಒಬ್ಬ, ಇವರು ಸಾಧು ಪ್ರಾಣಿಯಾಗಿದ್ದು ಕಾಣಿಸ್ತಾನೆ, ಮೇಲ್ನೋಟ ಕಾಣ್ತಾನೆ. ಆ ಸಂದರ್ಭ ಬಂದಾಗ ಅವೆಲ್ಲವೂ ನೆಗೆದು ಪುಟ ಮೀರುತ್ತದೆ, ಎಲ್ಲ ಈಚೆಗೆ ಒಂದ್ಸಲ ಬಂದ್ಬಿಡ್ತದೆ. ಸಾಧುವಾಗಿದ್ದಂಗೆ ಇರ್ತಾರೆ ಒಬ್ರು, ಅದು ಬಿಟ್ಕೊಂಡು ಆ ಸಂದರ್ಭ ಬಂದಾಗ ಎಲ್ಲವೂ ಈಚೆಗೆ ಹೆಂಗಿರುತ್ತೆ. ಕೆಲವರಲ್ಲಿ ಇವು ಸುಪ್ತ ವ್ಯವಸ್ಥೆಯಲ್ಲಿ ಇರಬಹುದು. ಯಾಕಂದ್ರೆ ಸುಪ್ತ ವ್ಯವಸ್ಥೆ ಅಂದ್ರೆ ಒಳಗಡೆನೆ ಆದುಕೊಂಡಿರುತ್ತೆ, ಅದಕ್ಕೆ ಇದು ಕೊಟ್ಟಾಗ ಈಚೆ ಬಂದಿರುತ್ತೆ. ನಾವು ಒಲೆ ಮೇಲೆ ಏನಾದ್ರು ಸಾರದ ಏನಾದ್ರು ಇಟ್ಟಿದ್ದಾಗ ಸ್ವಲ್ಪ ಉರಿ ಸ್ವಲ್ಪ ಕಡಿಮೆ ಇದ್ದಾಗ ಕುದಿತಾ ಇರುತ್ತೆ, ಉರಿ ಸ್ವಲ್ಪ ಜಾಸ್ತಿ ಆದ್ರೆ ಊಟಿಂಗ್ ಬರುತ್ತೋ ಹಾಗೆ ಈಗಲ್ಲಿ ನಮ್ಮ ಒಳಗಡೆನೆ ಇರುತ್ತೆ. ಆ ಸಂದರ್ಭಕ್ಕೆ ತಕ್ಕಂತೆ ಏನು ಅಂತಂದ್ರೆ, ಸುಮ್ಮನೆ ನೀನ್ ಇರ್ತೀನಿ ಯಾವ್ದೋ ಅಂತ ಅಷ್ಟು ಮಾಡದೇ ಇರ್ತಕ್ಕಂಥ ಕೆಲಸವನ್ನ ನೀನೇ ಮಾಡಿದ್ದು, ಅದಂಗ್ ಮಾಡಿದೆ, ಉರಿ ಸಪೋರ್ಟ್ ಮಾಡಿದೆ ಅಂತಂದ್ರೆ ಅವ್ನು ಇರೋಲ್ಲ. ಯಾವಾಗ ಮಾಡಿದ ನಾನು, ಯಾವಾಗ ಹೆಣ್ಣು ನೀನು, ಯಾಕೆ ಹೇಳುದು ನಿನಗೆ ಅಂತ ಉಕ್ಕಿ ಬರುತ್ತೆ. ಯಾವಾಗ ಅದು ಕೋಪ. ಆ ಕೋಪದಲ್ಲಿ ಒಂದೊಂದು ಬಂದಾಗ ಅವೆಲ್ಲ ಏಕಂದ್ರೆ ನಮ್ಮಲ್ಲಿ ಅಡಗಿರುತ್ತೇವೋ. ಸುಪ್ತ ವ್ಯವಸ್ಥೆ ಅಂದ್ರೆ ಕಣ್ಣಿಗೆ ಕಾಣಲ್ಲ, ಮೇಲ್ಗಡೆ ನೋಡೋದಕ್ಕೆ ಎಷ್ಟು ಶುಭ್ರವಾಗಿದ್ದೀರಪ್ಪ, ಒಳ್ಳೆ ಸನ್ಯಾಸಿ ಜೀವನ ಮಾಡ್ತಾ ಇದ್ದೇನೆ ಅಪ್ಪ ಇವನು ಅಂತ ಅನಿಸುತ್ತೆ. ಆ ಸಂದರ್ಭ ಬಂದಾಗ ಇವೆಲ್ಲವೂ ಒಟ್ಟಿಗೆ ಈಚೆಗೆ ಎದ್ದು ಬಿಡುತ್ತೆ. ಹಂಗೆ ಕೆಲವರಲ್ಲಿ ಎದ್ದು ಕಾಣುವಂತಹ ಉಲ್ಬಣ ವ್ಯವಸ್ಥೆಯಲ್ಲಿ ಇರಬಹುದು. ಉಲ್ಬಣ ವ್ಯವಸ್ಥೆ ಅಂದ್ರೆ ಮೇಲ್ಗಡೆನೆ ನನ್ನಂತವರು ಎದುರುಗಡೆ ಟಕ 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 ಅಂತ ಮಾತಾಡ್ಬಿಡುತ್ತೆ. ತಪ್ಪು ಅದಂಗೆ ಇದೆ, ಅವ್ರೇನ್ ಅನ್ಕೊಳ್ತಾರೋ ಏನು ಅಂತ ಅನ್ನೋದಿಲ್ಲ. ಗೋಪದಿಂದ ಮುನುಗೋಪ, ಅದರಿಗೆ ಮುನುಗೋಪದಿಂದ ಮಾತಾಡ್ಬಿಡು. ತಪ್ಪು ಮಾಡಿದವ್ರಲ್ಲ, ಅದು ಇದಂದಾಗ ತೊಡ್ಕೊಳ್ಳೋ ಶಕ್ತಿ ಇಲ್ಲ, ಓ ಅಂತ ಅಂದ್ಬಿಡು. ಅದು ಉಲ್ಬಣ ವ್ಯವಸ್ಥೆಯಲ್ಲಿ ಕೆಲವರಲ್ಲಿ ಒಳಗಾಗಿದ್ದವನಿಗೆ ಮನುಷ್ಯನು ಈ ಮೂಲಕ ಬರುವ ಉದ್ವೇಗಗಳಿಗೆ ತುತ್ತಾಗಿ ಅವರುಗಳು ಮನಸ್ಸು ಅಲ್ಲಕಲ್ಲೋಲ ಸ್ಥಿತಿಯಲ್ಲಿರುತ್ತದೆ. ನೋಡಿ, ನಮ್ಗೆ ಎಲ್ಲರಿಗೂ ಬಹಳ ಅನುಭವ ಆಗಿದೆ. ಯಾವ್ದೋ ಒಂದು ಸಂದರ್ಭ, ಒಂದು ವ್ಯವಸ್ಥೆಯಲ್ಲಿ ನಾವು 2, 3, 4 ಜನ ಸೇರ್ಕೊಂಡಾಗ ಗಲಾಟೆ ಮಾಡ್ಕೊಂಡಾಗ ನೀನೆಷ್ಟು ನಾನೆಷ್ಟು ಅಂತ ಒಬ್ಬರ ಮೇಲೆ ಒಬ್ರು ಏನೇನೋ ಬೈಕೊಳ್ತು ಅನ್ಕೊಳ್ತೀವಿ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅದು ನಮಗೆ ಗೊತ್ತಾಗದಿರನೆ ನೋಡಿ ಇವ್ರ ಪದಗಳಲ್ಲೇ ಹೇಳೋಣ. ಮತ್ತೆ ಕೆಲವರಲ್ಲಿ ಎದ್ದು ಕಾಣುವಂತ ಉಲ್ಬಣ ವ್ಯವಸ್ಥೆಯಲ್ಲಿ ಇರಬಹುದು. ಇವುಗಳಿಗೆ ಒಳಗಾದವರಿಗೆ ಮನುಷ್ಯನು ಆ ಮೂಲಕ ಬರುವ ಉದ್ವೇಗಗಳಿಗೆ ತುತ್ತಾಗಿ ಅವರುಗಳ ಮನಸ್ಸು ಅಲ್ಲಕಲ್ಲೋಲ ಸ್ಥಿತಿಯಲ್ಲಿ ಇರುತ್ತದೆ. ಅಲ್ಲಕಲ್ಲೋಲ ಅಂದ್ರೆ ನಾನು ಏನ್ ಮಾತನಾಡಿದ್ರೆ ಏನಂದ್ರೆ ಅನ್ನೋದ್ ನಂತರ ಒಂದು ಜ್ಞಾಪಕ ಬರಲ್ಲ.
ಆ ಸಂದರ್ಭದಲ್ಲಿ ಕೂಚಾಡ್ಬಿಡ್ತಾನೆ ಅಂದಿರ್ತಾನೆ. ನಾನು ಏನಂದೆ ಹೇಗಂದೆ ಅಂತಕ್ಕಂಥ ನಂತರ ಕೇಳಿದ್ರೆ ಏನು ಅವ್ರ ಜ್ಞಾಪಕ ಬರಲ್ಲ, ಏನು ಬರಲ್ಲ. ನೀನ್ ಹಿಂಗ್ ಮಾತಾಡಿದ್ಯಪ್ಪ ಅಂದ್ರೆ ಹೌದಾ ಅನ್ಸುತ್ತೆ. ಇಂಥವರು ಯೋಗಾಭ್ಯಾಸಕ್ಕೆ ಯೋಗ್ಯರೇ ಅಲ್ಲ. ಈ ರೀತಿ ಕಲ್ಲೋಲವಾಗಿ ಮಾತನಾಡ್ತಕ್ಕಂಥವ್ರು ನಾನು ಏನ್ ಮಾಡ್ತೆ ಹಿಂಗೆ ಇರ್ತಕ್ಕಂಥ ಅಲ್ಲಿಗೆ ನಮ್ಮಂತವರು ಯೋಗಾಭ್ಯಾಸಕ್ಕೆ ಯೋಗ್ಯತೆ ಇಲ್ಲ. ಆದ್ರಿಂದ ಅದನ್ನು ಸಂಪಾದನೆ ಮಾಡ್ತಾರೆ, ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇವತ್ತಿನ ಅಷ್ಟೇ ಸಾಕು. ಹೆಚ್ಚಾಗಿ ಮಾತಾಡ್ಬಾರ್ದು. ಹೆಚ್ಚಾಗಿ ಮಾತಾಡಬಾರ್ದು ಅಂತಕ್ಕಂಥದ್ದನ್ನ. ಈಗ ಅನೇಕರು ಅಹಿಂಸಾ ತತ್ವವನ್ನು ತಮ್ಮ ದಿನಚರಿ ಜೀವಿತದಲ್ಲಿ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳನ್ನು ಊಹಿಸಿಕೊಂಡು ಅವುಗಳಿಗೆ ಉತ್ತರಗಳನ್ನು ಕಂಡುಹಿಡಿಯುವ ಪ್ರಯತ್ನದಲ್ಲಿ ವೃಥಾ ಕಾಲಹರಣೆ ಮಾಡುತ್ತಿರುತ್ತಾರೆ. ಇನ್ನೊಂದು ಊಟ ಇಟ್ರು ನಮ್ಗೆ ಅಲಕಲ್ಲೋಲವಾಗಿ ಮಾತಾಡ್ಬಿಡ್ತೀರಿ, ಅದು ಯೋಗಾಭ್ಯಾಸಕ್ಕೆ ಸರಿ ಅಲ್ಲ ಅನ್ನೋದು ಒಂದು ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ಅವ್ರೇನ್ ಕೊಡೋ ಅವಶ್ಯಕತೆ ಇಲ್ಲ, ನಮ್ಮಲ್ಲಿ ಇದೆ. ಒಪ್ಕೊಳ್ತೀರಾ? ಒಪ್ಕೊಳ್ಳೇಬೇಕು, ಇದೆ ಆ ಸರ್ಟಿಫಿಕೇಟ್ ನಮ್ಮಲ್ಲಿ. ಇನ್ನೊಂದು ಏನಾದ್ರು, ಈಗ ಅನೇಕರು ಅಹಿಂಸಾ ತತ್ವವನ್ನು, ಅಹಿಂಸಾ ಅಂತಂದ್ರೆ ಹಿಂಸೆ ಮಾಡದೇ ಇರುವ ತತ್ವವನ್ನು ತಮ್ಮ ದಿನಚರಿ ಜೀವಿತದಲ್ಲಿ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳನ್ನು ಊಹಿಸಿಕೊಂಡು ಅವುಗಳಿಗೆ ಉತ್ತರಗಳನ್ನು ಕಂಡು ಹಿಡಿಯುವ ಪ್ರಯತ್ನದಲ್ಲಿ ವೃಥಾ ಕಾಲಹರಣೆ. ಸುಮ್ಮನೆ ಬರ್ತಕ್ಕಂಥದ್ದು, ಈ ಭಾಷಣಗಳನ್ನು ಮಾಡ್ತಕ್ಕಂಥದ್ದು, ಹೇಳುವುದ್ರಲ್ಲೇ ಕಾಲಹರಣೆ ಮಾಡ್ತೀರಿ. ಅವರು ಕಾಲಹರಣೆ ಮಾಡ್ತಾರೆ, ಆ ಜನರನ್ನು ಸೇರಿಸಿ ಇಲ್ಲೇ ಅದೇ ಕಾಲಹರಣೆ ಮಾಡ್ತೀವಿ. ನಾನು ಅದನ್ನೇ ಪದೇ ಪದೇ ನಮ್ಮ ಸೊಸೈಟಿಯಲ್ಲಿ ಹೇಳ್ತಕ್ಕಂಥದ್ದು. ಸುಮ್ಮನೆ ಭಾಷಣಕಾರನ್ ಬೇರೆಯವ್ರನ್ನ ಕರೆದು ಬಿಟ್ಟು ಓದ್ ಭಾಷಣ ಮಾಡ್ಬಿಡೋದು, ಅದು ಕಾಲಹರಣೆನೆ. ಸೇರ್ತಕ್ಕಂಥವ್ರು ಅದರಿಂದ ಏನೂ ಉಪಯೋಗ ಮಾಡಲ್ಲ. ಅವ್ರದ್ದು ಗೊತ್ತಾ, ಇವ್ರದ್ದು ಗೊತ್ತಾ, ಈ ರೀತಿ ಕಾಲಹರಣೆ ಮಾಡ್ತೀವಿ. ನಿದ್ರಾ ವ್ಯವಸ್ಥೆಯಲ್ಲಿ ಇರ್ತಾರೆ ನೋಡು. ಎರಡನೇ ಸರ್ಟಿಫಿಕೇಟ್ ನಮ್ಮಲ್ಲಿ ಇದೆಯಾ? ಅವರೇ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ, ನಮ್ಮಲ್ಲಿ ಇದೆ. ಎಂತ ಸರ್ಟಿಫಿಕೇಟ್ ಇದೋ? ತಮ್ಮ ದಿನಚರಿ ಜೀವಿತದಲ್ಲಿ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳನ್ನು ಊಹಿಸಿಕೊಂಡು ಅವುಗಳಿಗೆ ಉತ್ತರಗಳನ್ನು ಕಂಡು ಹಿಡಿಯುವ ಪ್ರಯತ್ನದಲ್ಲಿ ವೃಥಾ ಕಾಲಹರಣೆ ಮಾಡುತ್ತಾರೆ. ನ್ಯಾಯವಾಗಿ ನಮ್ಮ ಪ್ರತಿ ಕಡೆ ಎಲ್ಲಾನು 3ನೇ ವಾರನೂ 4ನೇ ವಾರ ಮೀಟಿಂಗ್ ಮಾಡ್ತಾ ಇದೀವಲ್ಲ, ಭಾಷಣ ಮಾಡ್ತಕ್ಕಂಥವ್ರು ಭಾಷಣವನ್ನ ಹೇಳ್ತಾನೆ ಇರ್ತಾರೆ, ಬಂದಿರ್ತಕ್ಕಂಥ ಕೂತ್ಕೊಂಡಿರ್ತಾರೆ. ಕಾಲಹರಣೆ ಆಯ್ತು. ಈ ಕ್ರಿಕೆಟ್ ನೋಡುವವರೆಲ್ಲ ಮನಸ್ಸಿನಲ್ಲಿರ್ತಕ್ಕಂಥದ್ದು ಅಥವಾ ಆಫೀಸುಗಳಲ್ಲಿ ಮನೆಗಳಲ್ಲಿ ಕೆಲಸಗಳನ್ನು ಬಿಟ್ಟು ಅದೇ ಕಡೆ ಹೋಗ್ತಾನೆ. ಅದು 4 ಜನ ಮೂರ್ಖರಾಡುವ ಇದ್ರು ಹೇಳ್ತಾರೆ. ಈ ಅಮೆರಿಕ ದೇಶದವ್ರಿಗೆ, ಅಮೆರಿಕದವರಿಗೆ ಈಗ ಅದು ಒಪ್ಪಲ್ಲ. ಅವರು ಎಷ್ಟು ಜನರು ಸುಮ್ಮನೆ ಇರ್ತಾರೆ, ಅದರಿಂದ ಏನಾದ್ರೂ ಪ್ರಯೋಜನ ಇದೆಯಾ ಅಂತ. ಸೋಂಬೇರಿ ಆಟ, ಸೋಂಬೇರಿಗಳನ್ನು ಸೃಷ್ಟಿಸುವುದು, ಸೋಂಬೇರಿಗಳನ್ನು ಸೃಷ್ಟಿಸುವ ಆಟವೇ ನಿಜವಾಗ್ಲೂ. ಅನೇಕರು ಇದ್ದಾರೆ ನೋಡ್ತಕ್ಕಂಥವ್ರು. ನಮ್ ಕಡೆ ಬಹಳ ಜನ ಇದ್ದಾರೆ. ನಾವೆಲ್ಲರ ಮುಂದೆ ಈ ರೀತಿ ಅಂದ್ಬಿಟ್ರೆ ನಮಗೆ ಬೇಕು ಎಷ್ಟು ಬೇಕು ಮಾಡ್ತಾರೆ. ಅನ್ಬಾರ್ದು. ಈ ರೀತಿ ಮಾಡುವುದು ಸರಿಯಲ್ಲ. ಯಾಕೆ ಅಂದ್ರೆ ಸುಮ್ಮನೆ ಅದು ಸರಿ ಇರಲ್ಲ, ಇದು ಸರಿ ಇಲ್ಲ, ಹಿಂಗಿರ್ಬೇಕು, ಅದು ಹಂಗಿರ್ಬೇಕು, ಈ ಪಕ್ಕ ಹಿಂಗೆ ಹೇಳುತ್ತೆ, ಈ ನಿಯಮ ಹಿಂಗೆ ಹೇಳುತ್ತೆ ಅಂತಕ್ಕಂಥದ್ದು ಮಾತುಗಳು ಹೇಳ್ಕೊಂಡು ಕಾಲಹರಣೆ ಇಡ್ತಕ್ಕಂಥದ್ದು. ಇದನ್ನ ಹೇಳ್ತಕ್ಕಂಥವ್ರು ಕಾಲಹರಣೆ, ಅದನ್ನ ಕೇಳಿಸ್ಕೊಂಡಿರ್ತಕ್ಕಂಥವ್ರು ಕಾಲಹರಣೆ ಕೊಡ್ತಾನೆ ಇದ್ದೀವಿ. ಇದು ಏನು ಪ್ರಯೋಜನವಾಗಲಾರದು. ಏಕೆಂದರೆ ದಿನಚರಿ ಜೀವಿತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಸಂದರ್ಭಾನುಸಾರ ಬದಲಾಗುತ್ತವೆ. ದಿನಚರಿಗೆ ಸಂಬಂಧಪಟ್ಟಂತ ಜೀವಿತ ಸಂಬಂಧಪಟ್ಟ ವ್ಯವಹಾರಗಳು ಕಾಲಕ್ಕೆ ತಕ್ಕಂತ ವ್ಯತ್ಯಾಸವಾಗ್ತಾನೆ ಇರುತ್ತವೆ. ಎಲ್ಲಾ ಸಂದರ್ಭಗಳಲ್ಲೂ ಒಂದೇ ರೀತಿಯಾದ ವರ್ತನೆಯು ಸರಿಯಲ್ಲ. ಎಲ್ಲಾ ಸಂದರ್ಭಗಳಲ್ಲೂ ಒಂದೇ ರೀತಿ ಇರತಕ್ಕಂಥದ್ದು ಇದಿಲ್ಲವ, ಇದು ಸರಿಯಲ್ಲ. ಆದುದರಿಂದ ಆ ಧ್ಯೇಯದಂತೆ ಅಂದ್ರೆ ಆವಾಗ ಅವಶ್ಯಕತೆ ಏನಿದೆ ಅಂತ ಅದರಂತೆ ನಡೆದುಕೊಳ್ಳಬೇಕೆಂಬ ತೀವ್ರ ಆಸಕ್ತಿ ಇದ್ದು ಆ ಬೆಳಕಿನಲ್ಲಿ, ಎಂದರೆ ಬುದ್ಧಿಯಿಂದ ಬರುವ ಸ್ಫೂರ್ತಿಯು ಬೆಳಕಿನಲ್ಲಿ ಮನಸ್ಸಿಗೆ ಸಂಬಂಧಪಟ್ಟ ತೊಡಕುಗಳನ್ನು ಲೆಕ್ಕಿಸದೆ ಬಾಳುತ್ತಾ ಬಂದರೆ ಹೇಳು, ನಾವು ಆ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಬುದ್ಧಿಯಿಂದ ಸ್ಮರಣೆ ಬರಬೇಕಂತ. ಮನಸ್ಸಿನಿಂದ ಬರ್ತಕ್ಕಂಥದ್ದಲ್ಲ. ಮನಸ್ಸಿನಿಂದ ಬರ್ತಕ್ಕಂಥದ್ದು ಎಂತದ್ದು? ಉತ್ತಮ ರೀತಿಯಲ್ಲಿ ನಾನು ವಿಷಯವನ್ನು ತಿಳಿಸಬೇಕು, ಹೊಗಡಬೇಕು ನನ್ನನ್ನ. ಆ ರೀತಿ ಪದಗಳನ್ನು ಜೋಡಣೆ ಮಾಡಿಕೊಂಡು ತಯಾರು ಮಾಡ್ಕೊಂಡು ಬಂದು ವೈ ಅಂತ ಹೇಳ್ತೀನಿ.
ಅವು ಕೇಳಿಸ್ಕೊಳ್ತಕ್ಕಂಥವ್ರು ಅಪ್ಪ ಏನ್ ಚೆನ್ನಾಗಿತ್ತಪ್ಪ ಅಂತ ಹೇಳ್ಬಿಟ್ಟು ಹಿಂಗಂತಾರೆ. ಈ ರೀತಿ ಮನಸ್ಸು ಈ ರೀತಿ ಪ್ರೇರಣೆ ಪಡುತ್ತೆ. ಆದರೆ ಬುದ್ಧಿ ಅಂತಕ್ಕಂಥ ಅದೇನು ಆಗುತ್ತಂದ್ರೆ ಅಲ್ಲಿ ಸೇರಿರ್ತಕ್ಕಂಥ ಸಂದರ್ಭ ಎಂತ ಮನುಷ್ಯರು ಇದ್ದಾರೆ, ಆ ವ್ಯವಸ್ಥೆಗೆ ಈ ಸಮಯಕ್ಕೆ ತಕ್ಕಂತ ಎಂತ ವಿಷಯವನ್ನು ಬೋಧನೆ ಮಾಡಬೇಕು, ಅವರನ್ನ ಪರಿವರ್ತನೆ ಮಾಡಿಸ್ತಕ್ಕಂಥ ರೀತಿ ಹಾಗೆ ಅಂತಕ್ಕಂಥದ್ದು ನಮ್ಮ ಬುದ್ಧಿ ಪ್ರೇರಣೆಯನ್ನು ಮಾಡಿಕೊಂಡು ವಿಷಯವನ್ನು ಬೋಧನೆ ಮಾಡಬೇಕು. ಬುದ್ಧಿ ಸಮಯಕ್ಕೆ ತಕ್ಕಂತೆ ಬುದ್ಧಿ ಪ್ರೇರಣೆಯಿಂದ ಕೆಲಸವನ್ನು ಮಾಡಿದಾಗ ಅದು ಪರಿಣಾಮವಾಗುತ್ತೆ ಹೊರತು ಮನಸ್ಸಿನಿಂದ ಮಾಡಿರ್ತಕ್ಕಂಥದ್ದು ಏನು ಪರಿಣಾಮ ಆಗಲ್ಲ. ಅಲ್ಲಿಗೆ ಬುದ್ಧಿಯಿಂದ ಮಾಡ್ತಕ್ಕಂಥದ್ದು ಮನಸ್ಸಿನಿಂದ ಮಾಡ್ತಕ್ಕಂಥದ್ದಕ್ಕೆ ಏನು ವ್ಯತ್ಯಾಸವಿರುತ್ತೆ ಅಂತ ನಾವು ತಿಳ್ಕೋಬೇಕು. ನಾವು ಸಾಧಾರಣವಾಗಿ ಮನಸ್ಸಿನಿಂದಾನೇ ಎಲ್ಲಾ ಕೆಲಸಗಳು ಮಾಡ್ತಾ ಇದ್ವಿ. ಹೊಗಳಿಕೆ ಬೇಕು ನಮ್ಗೆ, ಇಷ್ಟು ಜನ ಬಂದಿದ್ದಾರೆ ತರಬೇಕು. ಮಾರ್ಪಾಟ ಏನಾಗಿದೆ? ಮಾರ್ಪಾಟ ಯಾವಾಗ ಆಗೋದು? ಆ ಸಂದರ್ಭಕ್ಕೆ ತಕ್ಕಂತೆ ಆ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಬುದ್ಧಿ ಪ್ರೇರಣೆಯಿಂದ ಹೇಳಿದಾಗ ಅವ್ರಿಗೂ ಇದಕ್ಕೂ ಸಂಬಂಧ ಅನ್ವಯಿಸಿದಾಗ ಪರಿವರ್ತನೆ ಆಗ್ತಾರೆ. ಒಂದಲ್ಲ ಒಂದು ನೋಡಿ, ಕೆಲವರು ನಮ್ಮ ವಿಶ್ವನಾಥ್ ರಾಜು ಅವರು ಎಲ್ಲಿ ಯಾವಾಗ್ಲಾದ್ರೂ ಒಂದ್ ಕಡೆ ಬಂದು ಭಾಷಣವನ್ನು ಮಾಡಿದಾಗ ಅಷ್ಟು ಜನರಲ್ಲಿ ಒಬ್ಬರೋ ಇಬ್ಬರಾದ್ರೂ ಏನೋ ಒಂದು ಪರಿವರ್ತನೆ ಆಗುತ್ತೆ. ಡೆಫಿನೆಟ್ ಆಗಿ ಆಗ್ತಾ ಇದ್ರು. ಆಕರ್ಷಣ ಶಕ್ತಿ ಅವ್ರು ಏನಪ್ಪಾ ಅಂದ್ರೆ ಆ ಸಂದರ್ಭಕ್ಕೆ ತಕ್ಕಂತೆ ಬುದ್ಧಿ ಪ್ರೇರಣೆಯಿಂದ ವಚನಗಳನ್ನು ವ್ಯವಹಾರವನ್ನು ಹೇಳ್ತಾ ಇದ್ರು, ಆದ್ರಿಂದ ಮಾರ್ಪಾಟ್ ಮಾಡ್ತಾ ಇದ್ರು. ನಮ್ಮ ಬೇರೆಯವ್ರು ಇವಾಗ ಬರ್ತಕ್ಕಂಥ ಹೆಸರುಗಳು ಹೇಳ್ಕೊಳ್ಳೋದು ಬೇಡ, ಒಳ್ಳೆ ಸ್ಪೀಚ್ ಒಳ್ಳೆ ಭಾಷಣ ಮಾಡ್ತಾರೆ, ಒಂದು ಚೂರು ಪರಿವರ್ತನೆ ಯಾರು ಇದಕ್ಕೆ ಆಗ್ಬೇಕಪ್ಪ ಅನ್ನೋದ ಮನಸ್ಸು ಬರೋದು. ಅದು ಅವ್ರಿಗೂ ಇವ್ರಿಗೆ ಏನಪ್ಪ ವ್ಯತ್ಯಾಸ? ಇವರು ಅವರ ಬುದ್ಧಿ ಪ್ರೇರಣೆಯಿಂದ ಹೇಳ್ತಾರೆ, ಇವರು ಮನಸ್ಸು ಪ್ರೇರಣೆಯಿಂದ ಮಾಡ್ತಾರೆ. ಬುದ್ಧಿ ಪ್ರೇರಣೆಯಿಂದ ಮಾಡೋದಕ್ಕೆ ವ್ಯತ್ಯಾಸ, ಮನಸ್ಸು ಪ್ರೇರಣೆಯಿಂದ ಮಾಡ್ತಕ್ಕಂಥ ವ್ಯತ್ಯಾಸವೇನು ಅಂತ ಅನ್ನೋದು ನಾವು ಗಮನಿಸ್ಬೇಕು. ಸಂದರ್ಭಗಳಲ್ಲಿ ಹೀಗೆ ಅಹಿಂಸಾ ತತ್ವವನ್ನು ಆಚರಿಸಬೇಕೆಂದು ತಾನಾಗಿಯೇ ಹೊಳೆಯುತ್ತದೆ. ಯಾವಾಗ ಆ ಬುದ್ಧಿ ಪ್ರೇರಣೆಯಿಂದ ವ್ಯವಸ್ಥೆಯ ರೀತಿ ನಿಯಮಗಳನ್ನ ನಾವು ತಿಳ್ಕೊಂಡಾಗ ಅಹಿಂಸಾ ತತ್ವವನ್ನು ನಾವು ಈ ರೀತಿ ಪ್ರೇರಣೆ ಮಾಡ್ಕೋಬೇಕು. ಅಹಿಂಸಾ ತತ್ವ ಅಂದ್ರೆ ಏನೋ, ಯಾವ ರೀತಿ ನಾವು ಚಾಲತಿಗೆ ತರಬೇಕು ಅಂತಕ್ಕಂಥದ್ದು ಒಂದು ಒಳಗಡೆಯಿಂದ ಜ್ಞಾನ ದೀಪ್ತಿ ಬೆಳವಣಿಗೆ ಆದಾಗ ಉತ್ತಮವಾಗಿ ಈಚೆಗೆ ಅದೃಷ್ಟಕತೆ ಬರುತ್ತದೆ. ಏಕೆಂದರೆ ಅಂತ ಶ್ರದ್ಧಾಳುವಾದ ಸಾಧಕನು ಹೃತ್ಪೂರ್ವಕವಾಗಿ ಅನುಷ್ಠಾನ ಪರನಾದಾಗ, ಶ್ರದ್ಧಾಳು, ನಿನಗೆ ಶ್ರದ್ಧೆ ಇದ್ದರೆ ಶ್ರದ್ಧಾಳು ವಿಷಯ ತಿಳ್ಕೊಂಡಿದ್ದನ್ನ ಅನುಷ್ಠಾನಕ್ಕೆ ತಂದೇ ತರ್ತಾನೆ. ಆತನ ತನ್ನ ಮನಸ್ಸಿನಲ್ಲಿ ಅಡಗಿರುವ ಅಹಿಂಸಕವಾದ ವಾಸನೆಯನ್ನು, ತನ್ನ ಮನಸ್ಸಿನಲ್ಲಿ ಅಡಗಿರತಕ್ಕಂಥ ಅಹಿಂಸಾ ವಾಸನೆ, ಹಿಂಸೆ ಅಲ್ಲ ಅಹಿಂಸಾ ವಾಸನೆಯನ್ನು ಪತ್ತೆ ಹಚ್ಚಿ ಅವುಗಳನ್ನು ಮೂಲೋತ್ಪಾಟನೆ ಮಾಡುತ್ತಾನೆ. ಅಹಿಂಸೆ ಎಂತ ಕೆಟ್ಟದ್ದು? ಕೆಟ್ಟದ್ದ ಒಳ್ಳೇದ ಅಹಿಂಸೆ? ಅದೇ ನಾವು ಹಿಂಸೆ ಕೆಟ್ಟದ್ದು, ಅಹಿಂಸೆ ಒಳ್ಳೆಯದು. ಹಿಂಸೆ ಕೆಟ್ಟದ್ದು, ಅಹಿಂಸೆ ಸೇರಿದ್ರೆ ಅದು ಒಳ್ಳೆಯದು. ಹಾಗೆಯೇ ತನ್ನ ಮಾತುಗಳು ಮತ್ತು ಕೆಲಸಗಳು ಪರೀಕ್ಷಿಸಿಕೊಳ್ಳುತ್ತಾ ಅವನಷ್ಟಕ್ಕೆ ಅವನ ಜ್ಞಾನ ದೀಪ್ತವನಿಗೆ ಬಂದಾಗ ತಾನು ಮಾತನಾಡ್ತಕ್ಕಂಥ ಮಾತುಗಳು, ತಾನು ಮಾಡುವ ಕೆಲಸಗಳನ್ನು ನೆನೆಸ್ಕೊಳ್ತಾನಂತೆ ಒಂದು ದಿನಗಳು. ಇದಕ್ಕೆ ನಮ್ಮ ತಿಸಾಕಲ್ ಸೊಸೈಟಿಲಿ ಜನರಿಗೆ ಹೇಳೋದು, ನೀನು ರಾತ್ರಿ ಮಲ್ಕೊಳ್ಳುವಾಗ ದಿನನಿತ್ಯ ನೀನು ಮಾಡಿರ್ತಕ್ಕಂಥ ಕೆಲಸಗಳನ್ನು ನೆನೆಸಿಕೊಂಡು ಮಲಕ್ಕೋ. ಆವಾಗ ಕೆಟ್ಟದ್ದಾವುದು ಒಳ್ಳೆಯದಾವುದು ಅಂತಕ್ಕಂಥದ್ದು ನಿನಗೆ ಗೋಚರವಾಗುತ್ತದೆ. ಕೆಟ್ಟದ್ದನ್ನು ಯಾವ ರೀತಿ ನಾವು ದೂರವಿಡಬೇಕು, ಒಳ್ಳೆಯದನ್ನು ಯಾವ ರೀತಿ ನಾವು ಸಂಪಾದನೆ ಮಾಡಬೇಕು, ಇದರಂತೆ ನಾವು ಯಾವ ರೀತಿ ಜೀವನ ನಡೆಸಬೇಕು ಅಂತಕ್ಕಂಥದ್ದು ಪಾಯ ಆವಾಗಲೇ ನಮ್ಗೆ ಹೇಳುದು. ಹಿಂಸೆ ಅಹಿಂಸೆ ಅನ್ನೋದು ಪರೀಕ್ಷಿಸಿಕೊಳ್ಳುತ್ತಾ ಅಹಿಂಸೆ ಧ್ಯೇಯವು ತನ್ನ ತ್ರಿಕರಣಗಳನ್ನು ಅನುಷ್ಠಾನಕ್ಕೆ ಬರುವಂತೆ ಪ್ರಯತ್ನಿಸುತ್ತಾನೆ. ತ್ರಿಕರಣಗಳು ಅಂತಂದ್ರೆ ಮನಸ ವಾಚ ಕಾಯ. ಒಂದ್ ಕೆಲಸ ಮಾಡ್ಬೇಕಾದ್ರೆ ತ್ರಿಕರಣ ಶುದ್ಧಿ ಆಗಿರ್ಬೇಕು ಅಂತ ಅನ್ನೋದು ಮನಸ ವಾಚ ಕಾಯ, ಇದು ತ್ರಿಕರಣ ಶುದ್ಧಿ ಅನ್ನೋದು. ಹೀಗೆ ಆತನ ಶ್ರದ್ಧಾಪೂರ್ವಕವಾದ ಪ್ರಯತ್ನವು ಮುಂದುವರಿಯುತ್ತಾ, ಶ್ರದ್ಧೆ ಬೇಕು. ಆ ಪ್ರಯತ್ನ ಒಂದ್ ದಿವಸ ಮಾಡಿ ಇನ್ನೊಂದ್ ದಿವಸ ಬಿಡಬಾರ್ದು.
ಶ್ರದ್ಧಾ ಕಾರ್ಯವನ್ನು ಪ್ರಯತ್ನಿಸುತ್ತಾ ಮುಂದುವರಿಯುತ್ತಾ ಕ್ರಮೇಣ ಹಿಂಸೆ ಮಾಡಕೂಡದೆಂದು ಇಷ್ಟೇ ಆಧ್ಯಾತ್ಮಕನಾಗುತ್ತಾನೆ. ಈ ರೀತಿ ಹಿಂಸೆ ಅನ್ನುವುದು ಮಾಡಬಾರದು ಅಂತ ನಿಷ್ಠ ಆಧ್ಯಾತ್ಮಕ ಜೀವಿಯಾಗ್ತಾನೆ ಅವನು. ನಿಷ್ಠೆಯ ಆಧ್ಯಾತ್ಮಿಕ ಜೀವಿಯಾಗ್ತಾನೆ. ಎಲ್ಲರನ್ನೂ ಪ್ರೀತಿ, ವಿಶ್ವಾಸ, ಕರುಣೆ, ಎಷ್ಟು ಪದಗಳಪ್ಪ. ಎಲ್ಲರನ್ನೂ ಪ್ರೀತಿ, ವಿಶ್ವಾಸ, ಕರುಣೆಯಿಂದ ಕಾಣುವಂತಹ ಪ್ರೀತಿ, ವಿಶ್ವಾಸ, ಆಮೇಲೆ ಪ್ರೇಮ. ಪ್ರೀತಿ, ಪ್ರೇಮ, ವಿಶ್ವಾಸ ಕಾಣುವಂತಹ ವಿಧಿ ರೂಪವನ್ನು ತಾಳಿ, ವಿಧಿ ಕೆಲವು ವಿಧಿ ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ವಿಧಿ ವಿಲಾಸ ಹೆಂಗಿದ್ರೆ ಹಂಗಾಗುತ್ತೆ ಅಂತ ನೋಡ. ಹಾಗೆ ಕಾಣುವಂತಹ ವಿಧಿ ರೂಪವನ್ನು ತಾಳಿ ಅಂತಹವನು ಸೇವಾತ್ಪರತನಾಗಿ ಪರಿವರ್ತನಾಗುತ್ತಾನೆ. ಈ ಬೆಳವಣಿಗೆ ಮಾಡಿಕೊಂಡಾಗ ವಿಧಿವತ್ತಾಗಿ, ಅಂದ್ರೆ ಆಟೋಮೆಟಿಕ್ ಆಗಿ ಅಂತ ಅನ್ಕೊಳ್ಳೋಣ ನಾವು, ವಿಧಿವತ್ತಾಗಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನು ಕಳಿಸ್ಕೊಳ್ತಾನೆ ಆತನ ತಾನೆ. ಅದು ಗುರು ಬೇಕಾಗಿಲ್ಲ. ಈ ಗುಣಗಳನ್ನ ಸಂಪಾದಿಕೊಂಡ್ರೆ ಅದನ್ನ ಒಳಗಡೆಯಿಂದ ಜ್ಞಾನ ದೀಪ್ತಿ ಅನ್ನೋದು ಬೆಳಕು ಬಂದಾಗ ಗುರುಗಳ ಅವಶ್ಯಕತೆ ಇಲ್ಲ. ಇವು ಸಂಪಾದನೆ ಮಾಡೋದು ಅಷ್ಟು ಸುಲಭನಾ? ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಹಾಗೆಯೇ ಸತ್ಯದ ಅನುಷ್ಠಾನ ಹೆಂಗ್ ಮಾಡ್ಬೇಕು ಅಂತಕ್ಕಂಥದ್ದು. ಸತ್ಯವೆಂದರೆ ಬರೀ ಮಾತಿನ ಮಟ್ಟದ ಸತ್ಯವಲ್ಲ. ಎಲ್ಲಾ ವಿಧವಾದ ಉತ್ಪ್ರೇಕ್ಷೆಗಳು ಒಳಗೊಂಡು ಹೊರಗೊಂದು ಬೇರೊಂದು ತೋರಿಸುವ ಕಪಟ ನಡತೆಯಲ್ಲಿ ಅಪ್ರಾಮಾಣಿಕತೆ ಮೊದಲಾದ ದೋಷಗಳೆಲ್ಲವೂ ಸತ್ಯಕ್ಕೆ ವಿರೋಧವಾದವು. ಸತ್ಯವಂತಂದ್ರೆ 4 ಜನರು ಇದ್ದಾಗ ಒಂದು ರೀತಿ ನಡ್ಕೊಳ್ಳೋದು, 4 ಜನ ಇಲ್ಲದೆವರು ಇರುವ ಕಡೆ ಸಂದರ್ಭಕ್ಕೆ ತಕ್ಕಂತೆ ನಟನೆ ಮಾಡ್ತಕ್ಕಂಥದ್ದು. ಇದು ಸತ್ಯವಂತನ ಗುಣವೇ ಅಲ್ಲ, ಇದು ಸರಿಯಲ್ಲ ಅಂತಕ್ಕಂಥದ್ದು. ಈ ಸತ್ಯದ ಬಗ್ಗೆ ವಿವರಣೆ ಜಾಸ್ತಿ ಇದೆ, ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈಗ ನಾವು ಮಾಮೂಲಿಯಾಗಿ ಓಂಕಾರ ಮಾಡಿ ಓ